ಆತ್ಮೀಯ ಸ್ಪರ್ಧಾರ್ಥಿ ಮಿತ್ರರೆಲ್ಲರಿಗೂ ಅಚೀವರ್ಸ್ ಅಕಾಡೆಮಿ ವಿವಿಧ ಸ್ಪರ್ಧಾತ್ಮಕ ತರಬೇತಿ ಕೇಂದ್ರ ಶಿವಮೊಗ್ಗ ಈ ಸಂಸ್ಥೆಗೆ ತಮಗೆಲ್ಲರಿಗೂ ಆತ್ಮೀಯ ಸ್ವಾಗತ. ನಾನು ನಿಮ್ಮ ಪ್ರೀತಿಯ ಪಾರ್ಶ್ವನಾಥ್ ಸರ್. ಸ್ನೇಹಿತರೆ, ನನ್ನ ಬಗ್ಗೆ ಹೇಳಬೇಕು ಅಂದರೆ ಸುಮಾರು 10 ವರ್ಷಗಳಿಂದ ಕರ್ನಾಟಕ ರಾಜ್ಯದ ವಿವಿಧ ಸ್ಪರ್ಧಾತ್ಮಕ ತರಬೇತಿ ಕೇಂದ್ರಗಳಲ್ಲಿ ಭೂಗೋಳಶಾಸ್ತ್ರ, ಪರಿಸರ ವಿಜ್ಞಾನ ಹಾಗೂ ವಿಜ್ಞಾನ ತಂತ್ರಜ್ಞಾನದ ಉಪನ್ಯಾಸಕನಾಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ದೇನೆ. ಓಕೆ, ಸೊ ಇವತ್ತು ನಾನು ಈ ಜಲಪಾತಗಳ ನಗರಿ ಎಂದು ಹೆಸರಲ್ಪಡದಂತಹ ಶಿವಮೊಗ್ಗದಲ್ಲಿರುವ ಅಚೀವರ್ಸ್ ಅಕಾಡೆಮಿ ವಿವಿಧ ಸ್ಪರ್ಧಾತ್ಮಕ ತರಬೇತಿ ಕೇಂದ್ರದಲ್ಲಿ ಭೂಗೋಳಶಾಸ್ತ್ರದ ತರಗತಿಯನ್ನು ತೆಗೆದುಕೊಳ್ಳಲಿದ್ದೇನೆ. ಸ್ನೇಹಿತರೆ, ಇವತ್ತು ಈ ಭೂಗೋಳಶಾಸ್ತ್ರದಲ್ಲಿ ಬಹಳ ಪ್ರಾಮುಖ್ಯತೆಯನ್ನು ಹೊಂದಿರುವಂತಹ ಹಾಗೂ ವಿವಿಧ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಅತಿ ಹೆಚ್ಚು ಅಂಕಗಳು ಬರುತ್ತಿರುವಂತಹ, ಅತಿ ಹೆಚ್ಚು ಪ್ರಶ್ನೆಗಳು ಉದ್ಭವಗೊಳ್ಳುತ್ತಿರುವಂತಹ ಅಂಶಗಳು ಯಾವುವು ಅಂತಂದರೆ, ಇವತ್ತು ಭಾರತ ದೇಶದಲ್ಲಿ ಕಂಡುಬರತಕ್ಕಂಥ ದ್ವೀಪಕಲ್ಪಗಳ ಕುರಿತಾಗಿ ನಾವು ನೋಡೋಣ ಸ್ನೇಹಿತರೆ. ಸೊ ಭಾರತ ದೇಶದಲ್ಲಿ ಕಂಡುಬರುವಂತಹ ದ್ವೀಪಗಳು ಯಾವುವು, ಅವುಗಳ ಉಗಮ ಹೇಗಾಯಿತು, ಅವುಗಳ ವಿಸ್ತಾರ, ಅಲ್ಲಿ ಕಂಡುಬರುವಂಥ ಪ್ರಮುಖ ರಾಷ್ಟ್ರೀಯ ಉದ್ಯಾನವನಗಳು ಹಾಗೂ ಅಲ್ಲಿ ಕಂಡುಬರತಕ್ಕಂಥ ಪ್ರಮುಖ ಸ್ಥಳಗಳು ಹಾಗೂ ಅವುಗಳ ವಿಶೇಷತೆಯ ಕುರಿತಾಗಿ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾವು ತಿಳ್ಕೊಳ್ಳೋಣ ಸ್ನೇಹಿತರೆ. ಸೊ ಇಲ್ಲಿ ಮೊದಲಿಗೆ ಭಾರತದ ದ್ವೀಪಕಲ್ಪಗಳ ಕುರಿತಾಗಿ ನಾವು ಅಧ್ಯಯನ ಮಾಡೋಣ. ಸೊ ಭಾರತ ದೇಶದಲ್ಲಿ ಭಾರತದ ಸಾರ್ವಭೌಮತ್ವ ಜಲಗಡಿಯಲ್ಲಿ ಕಂಡುಬರುವಂತಹ ಒಟ್ಟು ದ್ವೀಪಗಳ ಸಂಖ್ಯೆ ಎಷ್ಟು ಅಂದರೆ 247 ದ್ವೀಪಗಳು. ಸೊ ಈ 247 ದ್ವೀಪಗಳಲ್ಲಿ ಅಂಡಮಾನ್ ನಿಕೋಬಾರ್ ದ್ವೀಪ ಸರಣಿಯಲ್ಲಿ ಕಂಡುಬರುವ ದ್ವೀಪಗಳ ಸಂಖ್ಯೆ 204. ಅಂಡಮಾನ್ ನಿಕೋಬಾರ್ ದ್ವೀಪದಲ್ಲಿ ಕಂಡುಬರುವಂತಹ ದ್ವೀಪಗಳ ಸಂಖ್ಯೆ 204 ಹಾಗೂ ಉಳಿದ 43 ದ್ವೀಪಗಳು ಲಕ್ಷದ್ವೀಪದಲ್ಲಿ ಕೇಂದ್ರೀಕರಣಗೊಂಡಿವೆ. ಹೀಗೆ ಸ್ನೇಹಿತರೆ, ಒಟ್ಟು ಭಾರತದ ಸಾರ್ವಭೌಮತ್ವ ಜಲಗಡಿಯಲ್ಲಿ ಕಂಡುಬರುವ ದ್ವೀಪಗಳ ಸಂಖ್ಯೆ ಎಷ್ಟು ಅಂದರೆ 247. ಸೊ ಇದರಲ್ಲಿ ನಮ್ಮ ವಿವಿಧ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಕೇಳಲಾಗುವಂಥ ಪ್ರಶ್ನೆಗಳು ಯಾವ ರೀತಿಯಾಗಿ ಬರ್ತವೆ ಅಂತಂದರೆ, ಉದಾಹರಣೆಗೆ IAS 2012ರಲ್ಲಿ ಪ್ರಿಲಿಮ್ಸ್ ಎಕ್ಸಾಮ್ಲಿ ಕೇಳಲಾಗಿರುವಂಥ ಪ್ರಶ್ನೆ, ದಕ್ಷಿಣ ಅಂಡಮಾನ್ ಮತ್ತು ದಿ ಗ್ರೇಟರ್ ನಿಕೋಬಾರ್ ದ್ವೀಪಗಳನ್ನು ಬೇರ್ಪಡಿಸುವ ಕಾಲುವೆ ಯಾವುದು? ಅದೇ ರೀತಿಯಾಗಿ ಎಕ್ಸೈಸ್ ಸಬ್ ಇನ್ಸ್ಪೆಕ್ಟರ್ 2016ನಲ್ಲಿ ಕೇಳಲಾಗಿರುವಂಥ ಪ್ರಶ್ನೆ, 10 ಡಿಗ್ರಿ ಚಾನಲ್ ಅಥವಾ 10 ಡಿಗ್ರಿ ಕಾಲುವೆ ಯಾವ ದ್ವೀಪಗಳನ್ನು ಬೇರ್ಪಡಿಸುತ್ತದೆ? ಹಾಗೂ ಇತ್ತೀಚೆಗೆ ನಡೆದಿರುವಂಥ ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮ್ನಲ್ಲಿ ಕೂಡ ಈ ಪ್ರಶ್ನೆ ಮತ್ತೆ ಪುನರಾವರ್ತನೆಯಾಗಿದೆ ಅನ್ನೋದನ್ನು ನಾನು ನಿಮಗೆ ಹೇಳಕ್ಕೆ ಬಯಸ್ತಾ ಇದ್ದೇನೆ. ಸೊ ಇಲ್ಲಿ ಮೊದಲದಾಗಿ ಸ್ನೇಹಿತರೆ, ಅಂಡಮಾನ್ ನಿಕೋಬಾರ್ ದ್ವೀಪಗಳಂದ್ರೆ ಏನು, ಅವು ಎಲ್ಲಿ ಕಂಡು ಬರುತ್ತವೆ, ಅವುಗಳ ಉಗಮ ಹೇಗಾಯಿತು ಅನ್ನೋದ್ರ ಕುರಿತಾಗಿ ನೋಡೋಣ. ಭಾರತ ದೇಶದ ಪೂರ್ವದ ಬಂಗಾಳ ಕೊಲ್ಲಿಯಲ್ಲಿ ಕಂಡುಬರುವ 204 ದ್ವೀಪಗಳ ಒಂದು ಸಮೂಹವನ್ನು ಅಂಡಮಾನ್ ನಿಕೋಬಾರ್ ದ್ವೀಪವೆಂದು ಕರೆಯುತ್ತೇವೆ. 204 ದ್ವೀಪಗಳ ಒಂದು ಸಮೂಹವನ್ನು ಅಂಡಮಾನ್ ನಿಕೋಬಾರ್ ದ್ವೀಪ ಅಂತೇಳಿ ಕರಿತೀವಿ ಸ್ನೇಹಿತರೆ. ಸೊ ಈ ಅಂಡಮಾನ್ ನಿಕೋಬಾರ್ ದ್ವೀಪಗಳು ಯಾವ ವಲಯದಲ್ಲಿ ನಿರ್ಮಾಣಗೊಂಡಿವೆ ಅಂತಂದರೆ, ಭಾರತ ಮತ್ತು ಮಯನ್ಮಾರ್ ದೇಶಗಳ ಭೂಫಲಕಗಳು, ಭಾರತ ಮತ್ತು ಮಯನ್ಮಾರ್ ದೇಶಗಳ ಭೂಫಲಕಗಳು ಸಂಧಿಸುವ ವಲಯದಲ್ಲಿ ಈ ಅಂಡಮಾನ್ ನಿಕೋಬಾರ್ ದ್ವೀಪಗಳು ನಿರ್ಮಾಣಗೊಂಡಿವೆ ಅನ್ನುವಂಥದ್ದು ಫ್ರೆಂಡ್ಸ್. ಸೊ ಈ ಅಂಡಮಾನ್ ನಿಕೋಬಾರ್ ದ್ವೀಪಗಳು ಈ ಭಾರತ ಮತ್ತು ಮಯನ್ಮಾರ್ ದೇಶಗಳ ಭೂಫಲಕಗಳು ಸಂಧಿಸುವ ವಲಯದಲ್ಲಿ ಜ್ವಾಲಾಮುಖಿಯ ಪ್ರಕ್ರಿಯೆಯಿಂದ ನಿರ್ಮಾಣಗೊಂಡಿರುವಂಥ ದ್ವೀಪಕಲ್ಪಗಳಾಗಿವೆ. ಜ್ವಾಲಾಮುಖಿಯ ಲಾವಾರಸದಿಂದ ನಿರ್ಮಾಣಗೊಂಡಿರುವ ದ್ವೀಪಕಲ್ಪಗಳಾಗಿವೆ ಅನ್ನುವಂಥದ್ದು. ಈ ಅಂಡಮಾನ್ ನಿಕೋಬಾರ್ ದ್ವೀಪಗಳನ್ನು ನಾವು ಹಲವಾರು ವಿಭಾಗಗಳನ್ನಾಗಿ ವಿಂಗಡಿಸುತ್ತೇವೆ ಅನ್ನುವಂಥದ್ದು. ಸೊ ಇಲ್ಲಿ ಅಂಡಮಾನ್ ನಿಕೋಬಾರ್ಗೆ ಸಂಬಂಧಪಟ್ಟಂತೆ ಒಂದು ರಫ್ ಆದ ಒಂದು ನಕ್ಷೆ ನಾನು ಬಿಡಿಸ್ತಾ ಇದ್ದೀನಿ ಸ್ನೇಹಿತರೆ. ಇದು ಅಂಡಮಾನ್ ನಿಕೋಬಾರನ್ನು ಅರ್ಥ ಮಾಡಿಕೊಳ್ಳಿಕ್ಕೆ ನಮಗೆ ಸೂಕ್ತವಾಗಿರುವಂಥ ಒಂದು ನಕ್ಷೆ. ಸೊ ಇದುವೇ ಅಂಡಮಾನ್ ನಿಕೋಬಾರದ ನಕ್ಷೆಯಾಗಿದೆ. ಸೊ ಈ ಭಾಗವನ್ನು ನಾವು ಉತ್ತರ ಅಂಡಮಾನ್ ಎಂದು ಹೆಸರಿಸುತ್ತೇವೆ. ಈ ಭಾಗವನ್ನು ಉತ್ತರ ಅಂಡಮಾನ್ ಎಂದು ಹೆಸರಿಸುತ್ತೇವೆ. ಇದರ ಕೆಳಭಾಗದಲ್ಲಿ ಕಂಡುಬರುವ ಈ ಒಂದು ಪ್ರಾದೇಶಿಕ ವಿಭಾಗವನ್ನು ನಾವು ಮಧ್ಯ ಅಂಡಮಾನ್ ಎಂದು ಹೆಸರಿಸುತ್ತೇವೆ. ಮಧ್ಯ ಅಂಡಮಾನ್. ಸೊ ಅದೇ ರೀತಿಯಾಗಿ ಇದರ ಕೆಳಭಾಗದಲ್ಲಿ ಕಂಡು ಬರತಕ್ಕಂಥ ಮತ್ತೊಂದು ದ್ವೀಪವನ್ನು ದಕ್ಷಿಣ ಅಂಡಮಾನ್ ಎಂದು ಹೆಸರಿಸುತ್ತೇವೆ. ದಕ್ಷಿಣ ಅಂಡಮಾನ್ ದ್ವೀಪವೆಂದು ಕರೆಯುತ್ತೇವೆ. ಸೊ ಅದೇ ರೀತಿಯಾಗಿ ಇದರ ಕೆಳಭಾಗದಲ್ಲಿ ಬರತಕ್ಕಂಥ ಮತ್ತೊಂದು ವಿಭಾಗವನ್ನು ನಾವು ಸಣ್ಣ ಸಣ್ಣ ದ್ವೀಪಗಳಿಂದ ಕೂಡಿರುವ ಸಮೂಹ, ಇದುವೇ ಲಿಟಲ್ ಅಂಡಮಾನ್ ದ್ವೀಪಗಳು ಎಂದು ಹೆಸರಿಸುತ್ತೇವೆ. ಇದನ್ನು ನಾವು ಲಿಟಲ್ ಅಂಡಮಾನ್ ದ್ವೀಪವೆಂದು ಹೆಸರಿಸುತ್ತೇವೆ. ಇನ್ನು ಉಳಿದಂತೆ ಲಿಟಲ್ ಅಂಡಮಾನ್ ದ್ವೀಪಗಳ ಕೆಳಭಾಗದಲ್ಲಿ ಕಂಡುಬರುವಂತಹ ಒಂದು ಅಕ್ಷಾಂಶವನ್ನು ನಾವು 10 ಡಿಗ್ರಿ ಚಾನಲ್ ಎಂದು ಹೆಸರಿಸುತ್ತೇವೆ. 10 ಡಿಗ್ರಿ ಚಾನಲ್ ಎಂದು ಕರೆಯುತ್ತೇವೆ, ಅಥವಾ ಇದನ್ನು 10 ಡಿಗ್ರಿ ಕಾಲುವೆ ಎಂತಲೂ ಕೂಡ ಕರೆಯುತ್ತಾರೆ. ಹೀಗೆ
ಅಂಡಮಾನ್ ನಿಕೋಬಾರದ ಪ್ರಾದೇಶಿಕ ವಿಭಾಗಗಳ ಈ ರೀತಿಯಾಗಿ ಕಂಡು ಬರುತ್ತದೆ ಅನ್ನುವಂಥದ್ದು ಫ್ರೆಂಡ್ಸ್. ಇನ್ನು ಕೊನೆಯದಾಗಿ ಬರುವಂಥ ಈ ದ್ವೀಪ ಯಾವುದು ಅಂದರೆ ಅದುವೇ ದಿ ಗ್ರೇಟರ್ ನಿಕೋಬಾರ್ ದ್ವೀಪವಾಗಿದೆ. ಅದುವೇ ದಿ ಗ್ರೇಟರ್ ನಿಕೋಬಾರ್ ದ್ವೀಪವಾಗಿದೆ. ದಿ ಗ್ರೇಟರ್ ನಿಕೋಬಾರ್ ದ್ವೀಪವಾಗಿದೆ. ಬಹಳಷ್ಟು ಸಾರಿ ಸ್ನೇಹಿತರೆ ವಿವಿಧ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಯಾವ ರೀತಿಯಾಗಿ ಪ್ರಶ್ನೆಯನ್ನು ಕೇಳಲಾಗ್ತದೆ ಅಂದರೆ ಭಾರತ ದೇಶದ ಅತ್ಯಂತ ದಕ್ಷಿಣದ ತುತ್ತ ತುದಿ ಯಾವುದು ಅಂತ ಕೇಳ್ತಾನೆ. ಸೊ ಅದುವೇ ಅಂಡಮಾನ್ ನಿಕೋಬಾರ್ ದ್ವೀಪದಲ್ಲಿ ಕಂಡುಬರುವ ಇಂದಿರಾ ಪಾಯಿಂಟ್. ಅಂಡಮಾನ್ ನಿಕೋಬಾರದ ದಿ ಗ್ರೇಟರ್ ನಿಕೋಬಾರದ ಈ ಭಾಗದಲ್ಲಿ ಕಂಡುಬರುವ ಇಂದಿರಾ ಪಾಯಿಂಟ್ ಇದು ಭಾರತ ದೇಶದ ಅತ್ಯಂತ ದಕ್ಷಿಣದ ತುತ್ತ ತುದಿ ಆಗಿದೆ ಅನ್ನುವಂಥದ್ದು ಫ್ರೆಂಡ್ಸ್. ಇದನ್ನು ಪಿಗ್ಮಿಲಿಯನ್ ಪಾಯಿಂಟ್ ಅಂತಲೂ ಕೂಡ ಕರೆಯುತ್ತೇವೆ. ಈ ಬಿಂದುವನ್ನು ನಾವು ಪಿಗ್ಮಿಲಿಯನ್ ಪಾಯಿಂಟ್ ಎಂತಲೂ ಕೂಡ ಇದನ್ನು ಕರೆಯಲಾಗುತ್ತದೆ. ಸೊ ಈ ಇಂದಿರಾ ಪಾಯಿಂಟ್ನ ಸಮೀಪದಲ್ಲಿ ಹಾಯ್ದು ಹೋಗುವಂತಹ ಒಂದು ವಿಶೇಷ ಅಕ್ಷಾಂಶ ಯಾವುದು ಅಂತಂದರೆ ಅದುವೇ 6 ಡಿಗ್ರಿ 45 ಮಿನಿಟ್ ಉತ್ತರ ಅಕ್ಷಾಂಶವಾಗಿದೆ. 6 ಡಿಗ್ರಿ 45 ಮಿನಿಟ್ ಉತ್ತರದ ಅಕ್ಷಾಂಶ ಆಗಿದೆ. ಸೊ ಇದು ಈ ಅಂಡಮಾನ್ ನಿಕೋಬಾರ್ನ ಅಧ್ಯಯನ ಮಾಡೋಕ್ಕಿಂತ ಮುಂಚಿತವಾಗಿ ನಾವು ತಿಳಿದುಕೊಳ್ಳಲೇಬೇಕಾಗಿರುವಂಥ ಪ್ರಮುಖ ಅಂಶಗಳು. ಇಲ್ಲಿ ದಕ್ಷಿಣ ಅಂಡಮಾನ್ ಮತ್ತು ಲಿಟಲ್ ಅಂಡಮಾನ್ಗಳ ಮಧ್ಯೆ ಒಂದು ಕಾಲುವೆ ಕಂಡು ಬರ್ತಾ ಇದೆ. ನಾವು ಇದನ್ನು ಡೆಂಕನ್ ಕಾಲುವೆ ಎಂದು ಹೆಸರಿಸುತ್ತೇವೆ. ಡೆಂಕನ್ ಕಾಲುವೆ, ಇದನ್ನು ನಾವು ಡೆಂಕನ್ ಕಾಲುವೆ ಎಂದು ಹೆಸರಿಸುತ್ತೇವೆ. ಅದೇ ರೀತಿಯಾಗಿ ಈ ಅಂಡಮಾನ್ ದ್ವೀಪದ ಪೂರ್ವ ಭಾಗದಲ್ಲಿ ಕಂಡುಬರುವಂತಹ 2 ಜ್ವಾಲಾಮುಖಿಯ ವಲಯಗಳು, ಅದುವೇ ಒಂದು ಬ್ಯಾರನ್ ಜೀವಂತ ಜ್ವಾಲಾಮುಖಿ, ಎರಡನೇದಾಗಿ ಇದರ ಉತ್ತರ ಭಾಗದಲ್ಲಿ ಕಂಡುಬರುವಂತಹ ನಾರ್ಕೋಡಮ್ ಸುಪ್ತ ಜ್ವಾಲಾಮುಖಿ. ಇದರ ಉತ್ತರ ಭಾಗದಲ್ಲಿ ಕಂಡುಬರುವ ನಾರ್ಕೋಡಮ್ ಸುಪ್ತ ಜ್ವಾಲಾಮುಖಿ. ಹೀಗೆ ಫ್ರೆಂಡ್ಸ್ ಇದು ಅಂಡಮಾನ್ ನಿಕೋಬಾರದ ಪ್ರಾದೇಶಿಕ ವಿಭಾಗವನ್ನು ನಾವು ನೋಡುತ್ತೇವೆ ಅನ್ನುವಂಥದ್ದು. ಸೊ ಇಲ್ಲಿ ಮೊದಲಿಗೆ ಉತ್ತರ ಅಂಡಮಾನ್ ದ್ವೀಪವನ್ನು ನಾವು ಅಧ್ಯಯನಕ್ಕೆ ತೆಗೆದುಕೊಳ್ಳೋಣ. ಉತ್ತರ ಅಂಡಮಾನ್ ದ್ವೀಪದ ವಿಶೇಷತೆ ಏನು ಅಂದರೆ ಈ ಉತ್ತರ ಅಂಡಮಾನ್ ದ್ವೀಪದಲ್ಲಿ ಒಂದು ಎತ್ತರವಾದ ಶಿಖರ ಕಂಡು ಬರ್ತಾ ಇದೆ. ಅದನ್ನು ನಾವು ಮೌಂಟ್ ಶಡಲ್ ಶಿಖರವೆಂದು ಕರೆಯುತ್ತೇವೆ, ಅಥವಾ ಇದನ್ನು ಶಡಲ್ ಶಿಖರ ಎಂದು ಕರೆಯುತ್ತಾರೆ. ಶಡಲ್ ಶಿಖರ. ಈ ಶಿಖರದ ಎತ್ತರ 736 ಕಿಲೋಮೀಟರ್ಗಳು. ಶಡಲ್ ಶಿಖರದ ಎತ್ತರ 736 ಮೀಟರ್ಗಳು. ಇದು ಉತ್ತರ ಅಂಡಮಾನ್ ಜಿಲ್ಲೆಯಲ್ಲಿ ಕಂಡು ಬರ್ತಾ ಇದೆ. ಸೊ ಈ ಶಡಲ್ ಶಿಖರದ ಸುತ್ತಲಿನ ಪ್ರದೇಶದಲ್ಲಿ, ಇದರ ಸುತ್ತಲಿನ ಪ್ರದೇಶದಲ್ಲೇ ಒಂದು ರಾಷ್ಟ್ರೀಯ ಉದ್ಯಾನವನ್ನು ಪ್ರಾರಂಭಿಸಲಾಗಿದೆ. ಅದುವೇ ಶಡಲ್ ಪೀಕ್ ರಾಷ್ಟ್ರೀಯ ಉದ್ಯಾನ. ಶಡಲ್ ಪೀಕ್ ನ್ಯಾಷನಲ್ ಪಾರ್ಕ್ ಅನ್ನು ಇಲ್ಲಿ ಸ್ಥಾಪಿಸಲಾಗಿದೆ. ಇದು ಒಂದು. ಇನ್ನು ಮುಂದುವರೆದ ಭಾಗವಾಗಿ ಸ್ನೇಹಿತರೆ, ಉತ್ತರ ಅಂಡಮಾನ್ ದ್ವೀಪದ ಕೆಳಭಾಗದಲ್ಲಿ ಕಂಡುಬರುವಂತಹ ಮತ್ತೊಂದು ದ್ವೀಪಕಲ್ಪ ಯಾವುದು ಅಂದರೆ ಅದುವೇ ಮಧ್ಯ ಅಂಡಮಾನ್. ಬಹಳಷ್ಟು ಸಾರಿ ವಿವಿಧ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಇದರ ಕುರಿತಾಗಿ ಪ್ರಶ್ನೆಯನ್ನು ಕೇಳಲಾಗಿದೆ. ಹಾಗಾದರೆ ಮಧ್ಯ ಅಂಡಮಾನ್ ದ್ವೀಪದ ವಿಶೇಷತೆ ಏನು? ಇದು ಅಂಡಮಾನ್ ನಿಕೋಬಾರ್ ದ್ವೀಪಗಳಲ್ಲಿ ಕಂಡುಬರುವ 204 ದ್ವೀಪಗಳಲ್ಲಿಯೇ ಅತಿ ದೊಡ್ಡದಾದ ದ್ವೀಪಕಲ್ಪ ಯಾವುದು ಅಂದರೆ ಈ ಮಧ್ಯ ಅಂಡಮಾನ್. ಅಂಡಮಾನ್ ನಿಕೋಬಾರ್ದಲ್ಲಿನ ಅತಿ ದೊಡ್ಡದಾದ ದ್ವೀಪ ಯಾವುದು ಅಂದರೆ ಮಧ್ಯ ಅಂಡಮಾನ್. ಮಧ್ಯ ಅಂಡಮಾನ್ ದ್ವೀಪದ ಕೇಂದ್ರ ಭಾಗದಲ್ಲಿ, ಅಂದರೆ ಈ ಭಾಗದಲ್ಲಿ ಒಂದು ರಾಷ್ಟ್ರೀಯ ಉದ್ಯಾನ ಕಂಡುಬರುತ್ತದೆ. ಅದುವೇ ಹ್ಯಾರಿಯೇಟ್ ರಾಷ್ಟ್ರೀಯ ಉದ್ಯಾನ. ಒಂದು ರಾಷ್ಟ್ರೀಯ ಉದ್ಯಾನ ಕಂಡು ಬರ್ತಾ ಇದೆ. ಅದುವೇ ಹ್ಯಾರಿಯೇಟ್ ನ್ಯಾಷನಲ್ ಪಾರ್ಕ್ ಅಂತಕ್ಕಂಥದ್ದು ಫ್ರೆಂಡ್ಸ್. ಇದು ಮಧ್ಯ ಅಂಡಮಾನ್. ಈ ನೆಕ್ಸ್ಟ್ ಬರ್ತಕ್ಕಂಥದ್ದು ಯಾವುದು ಅಂದರೆ ಅದುವೇ 3ನೇ ವಿಭಾಗ ದಕ್ಷಿಣ ಅಂಡಮಾನ್. ಬಹಳಷ್ಟು ಸಾರಿ ಎಕ್ಸಾಮ್ಗಳು ಕೇಳಲಾಗುತ್ತಿರುವಂಥ ಪ್ರಶ್ನೆ. ದಕ್ಷಿಣ ಅಂಡಮಾನ್ ಈ ದ್ವೀಪದಲ್ಲಿ ಅಂಡಮಾನ್ ನಿಕೋಬಾರ್ ದ್ವೀಪದ ರಾಜಧಾನಿಯಾಗಿರುವಂಥ ಪೋರ್ಟ್ ಬ್ಲೇರ್ ಯಾವ ದ್ವೀಪದಲ್ಲಿ ಕಂಡುಬರುತ್ತದೆ ಅಂತ ಕೇಳ್ತಾರೆ. ಅದುವೇ ದಕ್ಷಿಣ ಅಂಡಮಾನ್. ಅಂಡಮಾನ್ ನಿಕೋಬಾರ್ ದ್ವೀಪಗಳ ರಾಜಧಾನಿ ಯಾವುದು ಅಂತಂದರೆ ಪೋರ್ಟ್ ಬ್ಲೇರ್. ಇದು ಕಂಡು ಬರತಕ್ಕಂಥದ್ದು ದಕ್ಷಿಣ ಅಂಡಮಾನ್ ದ್ವೀಪಕಲ್ಪದಲ್ಲಿ. ಯಾವ ಭಾಗದಲ್ಲಿ ಅಂತ ಕೇಳಿದರೆ ಪೂರ್ವದ ಭಾಗದಲ್ಲಿ ಸ್ನೇಹಿತರೆ. ಸೊ ಈ ಒಂದು ಪೋರ್ಟ್ ಬ್ಲೇರ್ಗೆ ಸಂಬಂಧಪಟ್ಟಂತೆ ಅಥವಾ ಈ ದಕ್ಷಿಣ ಅಂಡಮಾನಿಗೆ ಸಂಬಂಧಪಟ್ಟಂತೆ ಇತ್ತೀಚೆಗೆ ಭೂಗೋಳಶಾಸ್ತ್ರದಲ್ಲಿ ಅಪ್ಡೇಟ್ ಆಗಿರುವಂಥ ಮಾಹಿತಿಯನ್ನು ನಾನು ನಿಮಗೆ ತಿಳಿಸಿಕೊಡ್ತಾ ಇದ್ದೇನೆ. ಸೊ ಈ ಫೋರ್ಟ್ ಬ್ಲೇರ್ ಇತ್ತೀಚಿನ ದಿನಗಳಲ್ಲಿ ಬಹಳ ವಿಷಯದಲ್ಲಿತ್ತು. ಯಾವ ಕಾರಣಗಳಿಂದಾಗಿ ಅಂತಂದರೆ ಈ ಪೋರ್ಟ್ ಬ್ಲೇರ್ ದ್ವೀಪಕ್ಕೆ ಭೇಟಿ ಕೊಟ್ಟಂಥ ಪ್ರಧಾನಿ ನರೇಂದ್ರ ಮೋದಿಜಿಯವರು ಯಾವಾಗ ಅಂತಂದರೆ ಪೋರ್ಟ್ ಬ್ಲೇರ್ ದ್ವೀಪಕ್ಕೆ ಇತ್ತೀಚೆಗೆ ಭೇಟಿ ಕೊಟ್ಟಿದ್ದರು. ಫ್ರೆಂಡ್ಸ್ 2018 ಡಿಸೆಂಬರ್ 30ರಂದು 2018 ಡಿಸೆಂಬರ್ 30ರಂದು ನಮ್ಮ ದೇಶದ ಪ್ರಧಾನಮಂತ್ರಿಗಳಾದ ಶ್ರೀಯುತ ನರೇಂದ್ರ ಮೋದಿಜಿಯವರು ಅಂಡಮಾನ್ ನಿಕೋಬಾರ್ ದ್ವೀಪದ ರಾಜಧಾನಿಯಾದ ಪೋರ್ಟ್ ಬ್ಲೇರ್ಗೆ ಭೇಟಿಯನ್ನು ನೀಡುವುದರ ಮೂಲಕ ಅದರ ಸಮೀಪದಲ್ಲಿ ಕಂಡುಬರುವ 3 ದ್ವೀಪಗಳಿಗೆ ಮರುನಾಮಕರಣವನ್ನು ಮಾಡಿದ್ದಾರೆ. ಸೊ ಆ ಮರುನಾಮಕರಣಗೊಂಡಂಥ ದ್ವೀಪಗಳು ಯಾವುವು ಹಾಗೂ ಹಳೆ ದ್ವೀಪಗಳು ಯಾವುದನ್ನು ಇಲ್ಲಿ ನಾನು ತಿಳಿಸ್ಕೊಡ್ತಾ ಇದ್ದೇನೆ. ಸೊ ಫ್ರೆಂಡ್ಸ್, ಇಲ್ಲಿ ಆ 3 ದ್ವೀಪಗಳು ಯಾವುವು ಅಂತಂದರೆ ಒಂದು ಹಳೆಯ ದ್ವೀಪ, ಅದುವೇ ರೋಸ್.
ಮೊದಲೇ ದ್ವೀಪ ರೋಸ್, ಇದಕ್ಕೆ ಹೊಸ ಹೆಸರನ್ನು ನಾಮಕರಣ ಮಾಡಲಾಗಿದೆ, ಅದುವೇ ಸುಭಾಷ್ ಚಂದ್ರ ಬೋಸ್ ದ್ವೀಪವೆಂದು. ಅದುವೇ ಸುಭಾಷ್ ಚಂದ್ರ ಬೋಸ್ ದ್ವೀಪವೆಂದು ಇದಕ್ಕೆ ಮರುನಾಮಕರಣ ಮಾಡಲಾಗಿದೆ. ಇದು ಒಂದು. ಇನ್ನು ಎರಡನೇ ದ್ವೀಪ ಅದುವೇ ನೇಲ್. ಎರಡನೇದಾಗಿ ಬರ್ತಕ್ಕಂಥದ್ದು ನೇಲ್ ದ್ವೀಪ. ಇದನ್ನು ನಾವು ಶಹೀದ್ ಎಂದು ಹೆಸರಿಸಲಾಗಿದೆ. ಇದರ ಹೊಸ ಹೆಸರು ಶಹೀದ್ ಎಂದು ಹೆಸರಿಸಲಾಗಿದೆ. ಇನ್ನು ಮೂರನೇದಾಗಿ ಬರುವಂಥ ದ್ವೀಪ ಯಾವುದು ಅಂತಂದರೆ ಅದುವೇ ಹ್ಯಾವ್ಲಾಕ್ ದ್ವೀಪ. ಮೂರನೇದಾಗಿ ಹ್ಯಾವ್ಲಾಕ್ ದ್ವೀಪಕಲ್ಪ. ಸೊ ಇದನ್ನು ನಾವು ಸ್ವರಾಜ್ ಎಂದು ಹೆಸರಿಸಲಾಗಿದೆ. ಇದಕ್ಕೆ ಮರುನಾಮಕರಣ ಕೊಟ್ಟು ಇದನ್ನು ಸ್ವರಾಜ್ ಎಂದು ಮರುನಾಮಕರಣಗೊಳಿಸಲಾಗಿದೆ ಅನ್ನುವಂಥದ್ದು ಫ್ರೆಂಡ್ಸ್. ಇದು ಇನ್ನು ಮುಂದೆ ಬರ್ತಕ್ಕಂತಹ ಈ ಪೊಲೀಸ್ ಕಾನ್ಸ್ಟೇಬಲ್ ಆಗಿರ್ಬೋದು, ಸಿವಿಲ್ PSI ಆಗಿರ್ಬೋದು, ಅದೇ ರೀತಿಯಾಗಿ FDA, SDA ಮುಂತಾದ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಈ ಒಂದು ಪ್ರಶ್ನೆ ಕೇಳುವಂಥ ಸಾಧ್ಯತೆಗಳು ಹೆಚ್ಚಾಗಿವೆ. ರೋಸ್ ದ್ವೀಪವನ್ನು ಸುಭಾಷ್ ಚಂದ್ರ ಬೋಸ್ ಎಂದು, ನೇಲ್ ದ್ವೀಪವನ್ನು ಶಹೀದ್ ದ್ವೀಪವೆಂದು, ಅದೇ ರೀತಿಯಾಗಿ ಹ್ಯಾವ್ಲಾಕ್ ದ್ವೀಪವನ್ನು ಸ್ವರಾಜ್ ಎಂದು ಮರುನಾಮಕರಣ ಮಾಡಲಾಗಿದೆ ಅನ್ನುವಂಥದ್ದು ಸ್ನೇಹಿತರೆ. ಎಸ್, ಇದು ಒಂದು. ಅದೇ ರೀತಿಯಾಗಿ ಈ ದಕ್ಷಿಣ ಅಂಡಮಾನ್ ಮತ್ತು ಲಿಟಲ್ ಅಂಡಮಾನ್ ದ್ವೀಪಗಳನ್ನು ಬೇರ್ಪಡಿಸುವ ದಕ್ಷಿಣ ಅಂಡಮಾನ್ ಮತ್ತು ಲಿಟಲ್ ಅಂಡಮಾನ್ ದ್ವೀಪಗಳನ್ನು ಬೇರ್ಪಡಿಸುವ ಗಡಿ ಯಾವುದು ಅಂತಂದರೆ ಅದುವೇ ಡೆಂಕನ್ ಪ್ಯಾಸೇಜ್ ಅಥವಾ ಡೆಂಕನ್ ಕಾಲುವೆ. 1997ರ IAS ಪ್ರಿಲಿಮ್ಸ್ ಎಕ್ಸಾಮಲ್ಲಿ ಕೇಳಲಾದಂಥ ಪ್ರಶ್ನೆ, ಡೆಂಕನ್ ಕಾಲುವೆಯು ಯಾವ ದ್ವೀಪಗಳನ್ನು ಬೇರ್ಪಡಿಸುತ್ತದೆ? ದಕ್ಷಿಣ ಅಂಡಮಾನ್ ದ್ವೀಪವನ್ನು ಲಿಟಲ್ ಅಂಡಮಾನ್ ದ್ವೀಪದಿಂದ ಬೇರ್ಪಡಿಸುವ ಕಾಲುವೆ ಯಾವುದು ಅಂತಂದರೆ ಡೆಂಕನ್ ಪ್ಯಾಸೇಜ್. ಓಕೆ, ತಿಳಿತಾ ಇದೆ ಸ್ನೇಹಿತರೆ? ಫೈನ್. ಅದೇ ರೀತಿಯಾಗಿ ಇನ್ನು ಇದರ ಕೆಳಭಾಗದಲ್ಲಿ ಕಂಡು ಬರತಕ್ಕಂಥ ಮತ್ತೊಂದು ದ್ವೀಪಕಲ್ಪ ಯಾವುದು ಅಂತಂದರೆ ಅದುವೇ ಲಿಟಲ್ ಅಂಡಮಾನ್. ಇದು ಚಿಕ್ಕ ಚಿಕ್ಕ ದ್ವೀಪಗಳಿಂದ ಕೂಡಿರುವಂಥ ಒಂದು ಗುಂಪು. ಇದರ ಕೆಳಭಾಗದಲ್ಲಿ ಕಂಡು ಬರತಕ್ಕಂಥ ವಿಶೇಷ ಒಂದು ಅಕ್ಷಾಂಶ ಹೇಳ್ತಾ ಇದ್ದೇನೆ, ಅದುವೇ 10 ಡಿಗ್ರಿ ಕಾಲುವೆ. ಬಹಳಷ್ಟು ಸಾರಿ ವಿವಿಧ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಈ 10 ಡಿಗ್ರಿ ಕಾಲುವೆ ಕುರಿತಾಗಿ ಕೇಳಲಾಗಿದೆ. ಪ್ರಶ್ನೆ ಈ ರೀತಿಯಾಗಿರ್ತದೆ ಸ್ನೇಹಿತರೆ, 10 ಡಿಗ್ರಿ ಕಾಲುವೆಯು ಕೆಳಕಂಡ ಯಾವ ದ್ವೀಪಗಳನ್ನು ಬೇರ್ಪಡಿಸುತ್ತದೆ? 10 ಡಿಗ್ರಿ ಕಾಲುವೆ ಕೆಳಕಂಡ ಯಾವ ದ್ವೀಪಗಳನ್ನು ಬೇರ್ಪಡಿಸುತ್ತದೆ ಅಂದರೆ ಅಂಡಮಾನ್ ದ್ವೀಪಗಳನ್ನು ದಿ ಗ್ರೇಟರ್ ನಿಕೋಬಾರ್ ದ್ವೀಪದಿಂದ ಬೇರ್ಪಡಿಸುವ ಕಾಲುವೆಯಾಗಿದೆ. ಉದಾಹರಣೆಗೆ ಅಂಡಮಾನ್ ದ್ವೀಪಗಳ ಗುಂಪು ಅಂತಂದರೆ ಅಬ್ಸರ್ವ್ ಮಾಡ್ತಾ ಇದ್ದೀರಾ, ಅಂಡಮಾನ್ 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 ಹಾಗೂ ಅಂಡಮಾನ್ ಇವೆಲ್ಲ ಅಂಡಮಾನ್ ದ್ವೀಪದ ಗುಂಪುಗಳೇ. ಅಂಡಮಾನ್ ದ್ವೀಪಗಳನ್ನು ದಿ ಗ್ರೇಟರ್ ನಿಕೋಬಾರ್ ದ್ವೀಪದಿಂದ ಬೇರ್ಪಡಿಸುವ ರೇಖೆ ಅಥವಾ ಚಾನಲ್ ಯಾವುದು ಅಂತಂದರೆ 10 ಡಿಗ್ರಿ ಕಾಲುವೆ. ಇದಕ್ಕೆ 10 ಡಿಗ್ರಿ ಕಾಲುವೆ ಅಂತ ಯಾಕೆ ಕರಿತೀವಿ ಅಂದರೆ ಈ 10 ಡಿಗ್ರಿ ಅಕ್ಷಾಂಶದ ಮೂಲಕ ಸಾಗರ ಸಮುದ್ರಗಳ ನೀರು ಈ ದಿಕ್ಕಿನಿಂದ ಈ ದಿಕ್ಕಿನ ಕಡೆಗೆ ಹಾಗೂ ಈ ದಿಕ್ಕಿನಿಂದ ಈ ದಿಕ್ಕಿನ ಕಡೆಗೆ ಸತತವಾಗಿ ಹರಿದು ಹೋಗುವುದರಿಂದಾಗಿ ನಾವು ಇದನ್ನು 10 ಡಿಗ್ರಿ ಕಾಲುವೆ ಅಂತಲೇ ಹೆಸರಿಸುತ್ತೇವೆ. ಸೊ ಇದಾದ ನಂತರ ಬರ್ತಕ್ಕಂಥದ್ದು ಯಾವುದು ಅಂತಂದರೆ ಅದುವೇ ದಿ ಗ್ರೇಟರ್ ನಿಕೋಬಾರ್ ದ್ವೀಪ. ಹೌದಾ? ದಿ ಗ್ರೇಟರ್ ನಿಕೋಬಾರ್ ದ್ವೀಪದಲ್ಲಿ ಕಂಡುಬರುವಂಥ ಒಂದು ರಾಷ್ಟ್ರೀಯ ಉದ್ಯಾನ ಯಾವುದು ಅಂತಂದರೆ ಅದುವೇ ಮೆಘಾಪಾಡ್ ರಾಷ್ಟ್ರೀಯ ಉದ್ಯಾನ. ಅದುವೇ ಫ್ರೆಂಡ್ಸ್ ಮೆಘಾಪಾಡ್ ರಾಷ್ಟ್ರೀಯ ಉದ್ಯಾನ ದಿ ಗ್ರೇಟರ್ ನಿಕೋಬಾರ್ ದ್ವೀಪದಲ್ಲಿ ಕಂಡುಬರುತ್ತದೆ. ಉಳಿದಂತೆ ಭಾರತ ದೇಶದ ಅತ್ಯಂತ ದಕ್ಷಿಣದ ತುತ್ತ ತುದಿಯಾಗಿರುವ ಇಂದಿರಾ ಪಾಯಿಂಟ್ ಕಂಡುಬರತಕ್ಕಂಥದ್ದು ದಿ ಗ್ರೇಟರ್ ನಿಕೋಬಾರ್ ದ್ವೀಪದ ಈ ಭಾಗದಲ್ಲಿ. ಇದನ್ನು ನಾವು ಪಿಗ್ಮಿಲಿಯನ್ ಪಾಯಿಂಟ್ ಅಂತಲೂ ಕೂಡ ಹೆಸರಿಸಲಾಗಿದೆ. ಪಿಗ್ಮಿಲಿಯನ್ ಪಾಯಿಂಟ್ ಅಂತಲೂ ಕೂಡ ಕರೆಯುತ್ತೇವೆ. ಸೊ ಫ್ರೆಂಡ್ಸಲ್ಲಿ ಈ ಪಿಗ್ಮಿಲಿಯನ್ ಪಾಯಿಂಟ್ ಅಂತಕ್ಕಂಥ ಬಿಂದು ಏನಿದೆ 2004ರಲ್ಲಿ ಬಂಗಾಳ ಕೊಲ್ಲಿಯಲ್ಲಿ ಭೀಕರ ಸುನಾಮಿ ಅಪ್ಪಳಿಸಿದಾಗ ಆ ಒಂದು ಭೂಭಾಗ ಸಂಪೂರ್ಣವಾಗಿ ಸಮುದ್ರದ ಹೊಡೆತಕ್ಕೆ ಕೊಚ್ಚಿ ಹೋಗಿದೆ ಅಂತಕ್ಕಂಥದ್ದು. ಸೊ ಈಗ ನಮಗೆ ಇಂದಿರಾ ಪಾಯಿಂಟ್ ಮಾತ್ರ ಇವತ್ತು ಕಾಣ್ತಾ ಇದೆ ಅಂತಕ್ಕಂಥದ್ದು ಫ್ರೆಂಡ್ಸ್. ಅದೇ ರೀತಿಯಾಗಿ ಈ ಇಂದಿರಾ ಪಾಯಿಂಟ್ನ ಸಮೀಪದಲ್ಲಿ ಹಾಯ್ದು ಹೋಗುವಂಥ ಒಂದು ಅಕ್ಷಾಂಶ ಯಾವುದು ಅಂತಂದರೆ ಅದುವೇ 6 ಡಿಗ್ರಿ 45 ಮಿನಿಟ್ ಉತ್ತರ ಅಕ್ಷಾಂಶ. ಬಹಳ ಸಲ ಎಕ್ಸಾಮ್ನಲ್ಲಿ ಕೇಳಲಾಗುತ್ತಿರುವಂಥ ಪ್ರಶ್ನೆ, ಭಾರತದ ಅತ್ಯಂತ ದಕ್ಷಿಣದ ತುತ್ತ ತುದಿ ಯಾವುದು ಅಂದರೆ ಇಂದಿರಾ ಪಾಯಿಂಟ್ ಅಥವಾ ಪಿಗ್ಮಿಲಿಯನ್, ಅದರ ಸಮೀಪದಲ್ಲಿ ಹಾಯ್ದು ಹೋಗುವ ವಿಶೇಷ ಅಕ್ಷಾಂಶ ಯಾವುದು ಅಂತಂದರೆ 6 ಡಿಗ್ರಿ 45 ಮಿನಿಟ್ ಉತ್ತರ ಅಕ್ಷಾಂಶ. ಹೌದಾ? ಎಸ್, ಎಕ್ಸಾಮ್ದಲ್ಲಿ ಭಾರತದ ಭೂಭಾಗದ ಪ್ರಧಾನ ದಕ್ಷಿಣದ ತುದಿ ಯಾವುದು ಅಂತಂದರೆ ಕನ್ಯಾಕುಮಾರಿ, ಭಾರತದ ಅತ್ಯಂತ ದಕ್ಷಿಣದ ತುತ್ತ ತುದಿ ಯಾವುದು ಅಂತಂದರೆ ಇಂದಿರಾ ಪಾಯಿಂಟ್ ಆರ್ ಪಿಗ್ಮಿಲಿಯನ್ ಪಾಯಿಂಟ್ ಆಗಿದೆ ಅನ್ನುವಂಥದ್ದು ಫ್ರೆಂಡ್ಸ್. ಸೊ ಹೀಗೆ ಅಂಡಮಾನ್ ನಿಕೋಬಾರ್ ದ್ವೀಪಕಲ್ಪಗಳ ಕುರಿತಾಗಿ ಈ ಮಾಹಿತಿ ಕಂಡು ಬರ್ತಾ ಇದೆ. ಇನ್ನು ಬಹಳ ಇಂಪಾರ್ಟೆಂಟ್ ಆಗಿರುವಂಥ ಅಂಶ ಯಾವುದು ಅಂತಂದರೆ ದಕ್ಷಿಣ ಅಂಡಮಾನ್ದಲ್ಲಿ ಕಂಡುಬರುವ ಅಂಡಮಾನ್ ನಿಕೋಬಾರ್ ದ್ವೀಪದ ರಾಜಧಾನಿಯಾದ ಪೋರ್ಟ್ ಬ್ಲೇರ್ನಿಂದ ಸುಮಾರು 240 ಕಿಲೋಮೀಟರ್ ದೂರದಲ್ಲಿ ಕಂಡುಬರುವ ಬ್ಯಾರನ್ ಜ್ವಾಲಾಮುಖಿಯ ಒಂದು ಸಾಲು. ಹೌದಾ?
ಅಂಡಮಾನ್ ನಿಕೋಬಾರದ ರಾಜಧಾನಿಯಾದ ಪೋರ್ಟ್ ಬ್ಲೇರ್ನಿಂದ ಸುಮಾರು 240 ಕಿಲೋಮೀಟರ್ ದೂರದಲ್ಲಿ ಕಂಡು ಬರತಕ್ಕಂಥ ಒಂದು ಜೀವಂತ ಜ್ವಾಲಾಮುಖಿಯ ಗುಂಪು ಯಾವುದು ಅಂದ್ರೆ ದಟ್ ಈಸ್ ಬ್ಯಾರನ್ ಆಕ್ಟಿವ್ ವೋಲ್ಕ್ಯಾನೋಸ್. ಹೌದಾ? ಎಸ್, ಇಲ್ಲಿ ಬ್ಯಾರನ್ ಅನ್ನುವಂಥ ಯಾವುದು ಅಂದರೆ ಅದೊಂದು ದ್ವೀಪದ ಹೆಸರು. ಆ ದ್ವೀಪದಲ್ಲಿ ನಮ್ಮ ಭಾರತ ದೇಶದಲ್ಲಿ ಹಾಗೂ ದಕ್ಷಿಣ ಏಷ್ಯಾದಲ್ಲಿಯೇ, ಆ ದ್ವೀಪದಲ್ಲಿ ಭಾರತ ಮತ್ತು ದಕ್ಷಿಣ ಏಷ್ಯಾದಲ್ಲಿಯೇ ಕಂಡು ಬರ್ತಕ್ಕಂಥ ಏಕೈಕ ಜೀವಂತ ಜ್ವಾಲಾಮುಖಿ ಕಂಡು ಬರ್ತಾ ಇದೆ. ಅದುವೇ ಬ್ಯಾರನ್ ಜೀವಂತ ಜ್ವಾಲಾಮುಖಿ. ನಮ್ಮ ದಕ್ಷಿಣ ಏಷ್ಯಾದಲ್ಲಿ ಹಾಗೂ ಭಾರತ ದೇಶದಲ್ಲಿ ಕಂಡುಬರುವ ಏಕೈಕ ಜೀವಂತ ಜ್ವಾಲಾಮುಖಿ ಬ್ಯಾರನ್. ಹೌದಾ? ಹಾಗಾದರೆ ಬ್ಯಾರನ್ ಜೀವಂತ ಜ್ವಾಲಾಮುಖಿಗೆ ಯಾವ ರೀತಿಯಾದ ಇತಿಹಾಸ ಇದೆ ಅಂದರೆ, ಭೂಗೋಳಶಾಸ್ತ್ರಜ್ಞರ ಅಭಿಪ್ರಾಯದ ಪ್ರಕಾರ ಬ್ಯಾರನ್ ಜೀವಂತ ಜ್ವಾಲಾಮುಖಿಗೆ ಸುಮಾರು 18 ಲಕ್ಷ ವರ್ಷಗಳ ಇತಿಹಾಸವಿದೆ ಎಂದು ಹೇಳಲಾಗಿದೆ. ಬ್ಯಾರನ್ ಜೀವಂತ ಜ್ವಾಲಾಮುಖಿಗೆ ಸುಮಾರು 18 ಲಕ್ಷ ವರ್ಷಗಳ ಇತಿಹಾಸವಿದೆ ಎಂದು ಭೂಗೋಳಶಾಸ್ತ್ರಜ್ಞರು ಅಭಿಪ್ರಾಯಪಟ್ಟಿದ್ದಾರೆ. ಹಾಗಾದರೆ ಇತ್ತೀಚಿನ ದಿನಗಳಲ್ಲಿ ಈ ಬ್ಯಾರನ್ ಜೀವಂತ ಜ್ವಾಲಾಮುಖಿಯು ಬಹು ಸುದೀರ್ಘವಾಗಿ ಅಥವಾ ದೀರ್ಘಕಾಲಿಕವಾಗಿ ಲಾವಾರಸವನ್ನು ಹೊರಗೆ ಚಿಮ್ಮಿದ್ದು ಯಾವಾಗ ಅಂತಂದರೆ 1996ರಲ್ಲಿ ಸುಮಾರು 6 ತಿಂಗಳುಗಳ ಕಾಲ ಈ ಬ್ಯಾರನ್ ಜೀವಂತ ಜ್ವಾಲಾಮುಖಿಯು ಭೂಮಿಯ ಅಂತರಾಳದಿಂದ ಲಾವಾರಸನ್ನು ಹೊರಗೆ ಚಿಮ್ಮಿತ್ತು. ಹಾಗೂ ಇತ್ತೀಚೆಗೆ 2017 ಮಾರ್ಚ್ 27ರಂದು 2017ರ ಮಾರ್ಚ್ 23ರಂದು ಇದು ಮತ್ತೆ ತನ್ನ ಕಾರ್ಯಾಚರಣೆಯನ್ನು ಆರಂಭಿಸುವುದರ ಮೂಲಕ ಭೂಮಿಯ ಅಂತರಾಳದಲ್ಲಿನ ಲಾವಾರಸವನ್ನು ಹೊರಗೆ ಚಿಮ್ಮಿತ್ತು ಅನ್ನುವಂಥದ್ದು ತಾವು ತಿಳಿದುಕೊಳ್ಳಬೇಕಾದ ವಿಷಯ. ಹೌದಾ? ಬಹಳ ಸುದೀರ್ಘವಾಗಿ 6 ತಿಂಗಳ ಕಾಲ 1996ರಲ್ಲಿ. ಅದೇ ರೀತಿಯಾಗಿ ಇತ್ತೀಚೆಗೆ ಇದು ಮತ್ತೆ ತನ್ನ ಕಾರ್ಯಾಚರಣೆಯನ್ನು ಆರಂಭಿಸಿದ್ದು 2017ರ ಮಾರ್ಚ್ 23ರಂದು. ಹೌದಾ? ಇದು SKS ಎಕ್ಸಾಮ್ನಲ್ಲಿ ಕೇಳಲಾಗಿರುವಂಥ ಪ್ರಶ್ನೆ. ಸೊ ಸ್ನೇಹಿತರೆ, ಈ ಬ್ಯಾರನ್ ಜೀವಂತ ಜ್ವಾಲಾಮುಖಿಯ ಉತ್ತರ ಭಾಗದಲ್ಲಿ ಮತ್ತೊಂದು ಜ್ವಾಲಾಮುಖಿ ಕಂಡು ಬರ್ತಾ ಇದೆ. ಅದನ್ನು ನಾವು ನಾರ್ಕೋಡಮ್ ಸುಪ್ತ ಜ್ವಾಲಾಮುಖಿ ಎಂದು ಕರೆಯುತ್ತೇವೆ. ನಾರ್ಕೋಡಮ್ ಸುಪ್ತ ಜ್ವಾಲಾಮುಖಿ ಎಂದು ಕರೆಯುತ್ತೇವೆ. ಇಲ್ಲಿ ಜ್ವಾಲಾಮುಖಿಗಳನ್ನು ಪ್ರಮುಖವಾಗಿ 3 ಪ್ರಕಾರಗಳಾಗಿ ವಿಂಗಡಿಸಲಾಗಿದೆ. 1 ಜೀವಂತ ಜ್ವಾಲಾಮುಖಿ, 2 ಸುಪ್ತ ಅಥವಾ ನಿದ್ರಿತ ಜ್ವಾಲಾಮುಖಿ, 3ನೇದಾಗಿ ಗತಿಸಿದ ಅಥವಾ ನಶಿಸಿ ಹೋದ ಅಥವಾ ಸತ್ತು ಹೋದ ಜ್ವಾಲಾಮುಖಿ ಎಂದು ಜ್ವಾಲಾಮುಖಿಯನ್ನು ಪ್ರಮುಖವಾಗಿ 3 ಪ್ರಕಾರಗಳಾಗಿ ವಿಂಗಡಿಸಲಾಗಿದೆ. 1 ಜೀವಂತ ಜ್ವಾಲಾಮುಖಿಯನ್ನು ಆಕ್ಟಿವ್ ವೋಲ್ಕ್ಯಾನೋಸ್ ಅಂತೇಳಿ ಕರಿತೀವಿ. 2 ಸುಪ್ತ ಜ್ವಾಲಾಮುಖಿಯನ್ನು ಡಾರ್ಮೆಂಟ್ ವೋಲ್ಕ್ಯಾನೋ ಅಂತೇಳಿ ಕರಿತೇವೆ. 3ನೇದಾಗಿ ನಶಿಸಿ ಹೋದ ಗತಿಸಿ ಹೋದ ಜ್ವಾಲಾಮುಖಿಯನ್ನು ಎಕ್ಸ್ಟಿಂಕ್ಟ್ ವೋಲ್ಕ್ಯಾನೋಸ್ ಎಂದು ಕರೆಯುತ್ತೇವೆ. ಆಕ್ಟಿವ್, ಡಾರ್ಮೆಂಟ್ ಮತ್ತು ಎಕ್ಸ್ಟಿಂಕ್ಟ್ ವೋಲ್ಕ್ಯಾನೋಸ್ ಎಂದು ಹೆಸರಿಸಲಾಗುತ್ತದೆ ಎನ್ನುವಂಥದ್ದು ಫ್ರೆಂಡ್ಸ್. ಹಾಗಾದರೆ ಜೀವಂತ ಜ್ವಾಲಾಮುಖಿ ಅಂದರೆ ಏನು? ಯಾವ ಜ್ವಾಲಾಮುಖಿಯು ಪದೇ ಪದೇ ತನ್ನ ಕಾರ್ಯಾಚರಣೆಯನ್ನು ಮಾಡುವುದರ ಮೂಲಕ ಭೂಮಿಯ ಅಂತರಾಳದಲ್ಲಿನ ಲಾವಾರಸನ್ನು ಹೊರಗೆ ಚಿಮ್ಮುತ್ತದೆಯೋ ಅದನ್ನು ಜೀವಂತ ಜ್ವಾಲಾಮುಖಿ ಎಂದು ಕರೆಯುತ್ತಾರೆ. ಉದಾಹರಣೆಗೆ ನಮ್ಮ ದೇಶದಲ್ಲಿ ಕಂಡುಬರುವ ಅಂಡಮಾನ್ ನಿಕೋಬಾರ್ ದ್ವೀಪಗಳ ಗುಂಪಿನಲ್ಲಿ ಕಂಡುಬರುವ ಹಾಗೂ ದಕ್ಷಿಣ ಏಷ್ಯಾದಲ್ಲಿನ ಏಕೈಕ ಜೀವಂತ ಜ್ವಾಲಾಮುಖಿ ಯಾವುದು ಅಂದರೆ ಬ್ಯಾರನ್. ಹೌದಾ? ಇನ್ನು ಸುಪ್ತ ಅಥವಾ ನಿದ್ರಿತ ಜ್ವಾಲಾಮುಖಿ ಅಂತಂದ್ರೆ ನಾವು ನಾರ್ಕೋಡಮ್ ಕೊಡಬಹುದು ಸ್ನೇಹಿತರೆ. ಹೌದಾ? ಭೂಮಿಯ ಅಂತರಾಳದಲ್ಲಿ ಲಾವಾರಸವನ್ನು ಹೊರಗಡೆ ಚಿಮ್ಮಲು ರೆಡಿಯಾಗಿ ಕುಳಿತಿರುವ ಅಣಿಯಾಗಿ ಕುಳಿತಿರುವ ಜ್ವಾಲಾಮುಖಿಗಳನ್ನು ನಿದ್ರಿತ ಅಥವಾ ಸುಪ್ತ ಜ್ವಾಲಾಮುಖಿ ಎಂದು ಕರೆಯುತ್ತೇವೆ. ಹೌದಾ? ಉದಾಹರಣೆಗೆ ನಾರ್ಕೋಡಮ್. ಇನ್ನು ಗತಿಸಿದ ಅಥವಾ ಸತ್ತು ಹೋದ ಅವಸಾನವನ್ನು ಅಪ್ಪಿದ ಜ್ವಾಲಾಮುಖಿಗಳಿಗೆ ಉದಾಹರಣೆಯನ್ನು ನಾವು ಕೊಡಬೇಕಾಗ್ತದೆ ಫ್ರೆಂಡ್ಸ್. ಪ್ರಾಚೀನ ಕಾಲದಲ್ಲಿ ಯಾವಾಗಲೂ ಒಂದು ಬಾರಿ ಭೂಮಿಯ ಅಂತರಾಳದಿಂದ ಲಾವಾರಸವನ್ನು ಹೊರಗೆ ಚಿಮ್ಮಿ ತದನಂತರದಲ್ಲಿ ಯಾವುದೇ ಕಾರ್ಯಾಚರಣೆಯನ್ನು ಮಾಡದೆ ತನ್ನ ಎಲ್ಲ ಕಾರ್ಯಾಚರಣೆಯನ್ನು ಸ್ತಬ್ಧಗೊಳಿಸಿರುವ ಜ್ವಾಲಾಮುಖಿಯನ್ನು ನಾವು ನಶಿಸಿ ಹೋದ ಅಥವಾ ಗತಿಸಿದ ಜ್ವಾಲಾಮುಖಿ ಎಂದು ಕರೆಯುತ್ತೇವೆ. ಉದಾಹರಣೆಗೆ ಭಾರತ ದೇಶದಲ್ಲಿ ನಾವು ಹಲವಾರು ನಶಿಸಿ ಹೋದ ಜ್ವಾಲಾಮುಖಿಗಳನ್ನು ನೋಡ್ತಾ ಇದ್ದೀವಿ ಸ್ನೇಹಿತರೆ. ಉದಾಹರಣೆಗೆ ನಮ್ಮ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಕಂಡು ಬರ್ತಕ್ಕಂತಹ ಯಾನ ಶಿಲೆಗಳಾಗಿರ್ಬೋದು, ಉತ್ತರ ಕನ್ನಡ ಜಿಲ್ಲೆಯ ಯಾನ ಶಿಲೆಗಳಾಗಿರ್ಬೋದು. ಅದೇ ರೀತಿಯಾಗಿ ನಮ್ಮ ಭಾರತ ದೇಶದಲ್ಲಿ ಅತ್ಯಂತ ಪ್ರಾಚೀನ ಕಾಲದಲ್ಲಿ ನಿರ್ಮಾಣಗೊಂಡಿರುವ ಬೆಟ್ಟಗುಡ್ಡಗಳ ಸಾಲು ಅದುವೇ ಅರಾವಳಿ ಬೆಟ್ಟ. ಸೊ ಇವೆಲ್ಲ ನಮ್ಮಲ್ಲಿ ನಶಿಸಿ ಹೋದ ಅಥವಾ ಗತಿಸಿ ಹೋದ ಪರ್ವತಗಳಿಗೆ, ಅಗ್ನಿ ಪರ್ವತಗಳಿಗೆ ಸಾಕ್ಷಿಯಾಗಿವೆ ಅನ್ನುವಂಥದ್ದು ಫ್ರೆಂಡ್ಸ್. ಸೊ ಹೀಗೆ ಈ ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳ ಕುರಿತಾಗಿ ಒಂದು ಮಾಹಿತಿ ಕಂಡು ಬರ್ತಾ ಇದೆ. ಹೌದಾ ಸ್ನೇಹಿತರೆ, ಭಾರತದ ಅತ್ಯಂತ ದಕ್ಷಿಣದ ಬಿಂದುವಾಗಿರುವಂತಹ ಇಂದಿರಾ ಪಾಯಿಂಟ್ಗೆ ಈ ಹೆಸರು ಬರಲು ಕಾರಣ ಭಾರತದ ಪ್ರಧಾನಮಂತ್ರಿಯಾಗಿದ್ದ ರಾಜೀವ್ ಗಾಂಧಿಯವರು 1988ರಲ್ಲಿ ಒಂದು ಪ್ರವಾಸವನ್ನು ಈ ಒಂದು ದ್ವೀಪಕ್ಕೆ ಕೈಗೊಂಡಾಗ ಅಲ್ಲಿನ ಜನತೆ ಇಂದಿರಾ ಗಾಂಧಿಯವರ ಒಂದು ಅಭಿಮಾನದಿಂದಾಗಿ ಆ ಬಿಂದುವಿಗೆ ಪಿಗ್ಮಿಲಿಯನ್ ಅಥವಾ ಇಂದಿರಾ ಪಾಯಿಂಟ್ ಎಂದು ಕರೆದಿದ್ದಾರೆ ಎನ್ನುವಂಥದ್ದು ಫ್ರೆಂಡ್ಸ್. ಹೌದಾ? ಅದೇ ರೀತಿಯಾಗಿ
ಇದು ಈ ಅಂಡಮಾನ್ ನಿಕೋಬಾರ್ ದ್ವೀಪಕ್ಕೆ ಸಂಬಂಧಪಟ್ಟಂತ ಒಂದು ಮಾಹಿತಿಯಾಗಿದ್ದು, ಈ ದ್ವೀಪದಲ್ಲಿ ಹಲವಾರು ಬುಡಕಟ್ಟು ಜನಾಂಗಗಳು ಇರುವುದನ್ನು ನಾವು ನೋಡ್ತಾ ಇದ್ದೇವೆ. ಹಾಗಾದ್ರೆ ಅಂಡಮಾನ್ ನಿಕೋಬಾರ್ ದ್ವೀಪದಲ್ಲಿ ಬದುಕುತ್ತಿರುವಂತಹ ಆ ಬುಡಕಟ್ಟು ಜನಾಂಗಗಳು ಯಾವುವು? ಬಹಳಷ್ಟು ಸಾರಿ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಇದರ ಕುರಿತಾಗಿ ಕೇಳ್ತಾ ಇದ್ದಾರೆ. ಮೊದಲದಾಗಿ ಕಂಡು ಬರ್ತಕ್ಕಂಥದ್ದು ಅಂಡಮಾನೀಸ್. ಈ ದ್ವೀಪದಲ್ಲಿ ವಾಸಿಸುವಂತಹ ಪ್ರಮುಖ ಬುಡಕಟ್ಟು ಜನಾಂಗಗಳು ಯಾವುವು ಅಂತಂದ್ರೆ, ಮೊದಲದಾಗಿ ಬರ್ತಕ್ಕಂಥದ್ದು ಅಂಡಮಾನೀಸ್ ಬುಡಕಟ್ಟು ಜನಾಂಗ. ಅಂಡಮಾನೀಸ್ ಮೊದಲದಾಗಿ ಬರ್ತಕ್ಕಂಥದ್ದು ಅಂಡಮಾನೀಸ್ ಬುಡಕಟ್ಟು ಜನಾಂಗ. ಎರಡನೇದಾಗಿ ನಿಕೋಬಾರೀಸ್. ಮೂರನೇದಾಗಿ ಸ್ನೇಹಿತರೆ ಶಾಂಪೇನ್. ಅಂಡಮಾನೀಸ್, ನಿಕೋಬಾರೀಸ್, ಶಾಂಪೇನ್. ನಾಲ್ಕನೇದಾಗಿ ಓಂಗೆ. 5 ಜಾರವಾ. 6 ಸೆಂಟನೆಲಿಸ್. ಅಂಡಮಾನೀಸ್, ನಿಕೋಬಾರೀಸ್, ಶಾಂಪೇನ್, ಓಂಗೆ, ಜಾರವಾ ಹಾಗೂ ಸೆಂಟನಲಿಸ್ ಇಲ್ಲಿ ಕಂಡುಬರುವಂತಹ ಪ್ರಮುಖ ಬುಡಕಟ್ಟು ಜನಾಂಗಗಳಾಗಿವೆ. ಹಾಗಾದ್ರೆ ಯಾರು ಈ ಅಂಡಮಾನೀಸ್ ಹಾಗೂ ನಿಕೋಬಾರೀಸ್ ಇವೆಲ್ಲ ಮುಂತಾದ ಬುಡಕಟ್ಟು ಜನಾಂಗ ಅಂತಂದ್ರೆ, ಇವರು ಮೂಲತಃ ಭಾರತ ದೇಶದವರಲ್ಲ. ಹೌದಾ? ಈ ಎಲ್ಲ ಬುಡಕಟ್ಟು ಜನಾಂಗಗಳು ಮೂಲತಃ ನಿಗ್ರೋ ಜನಾಂಗಕ್ಕೆ ಸೇರಿವೆ. ದೀಸ್ ಆಲ್ ಟ್ರೈಬ್ಸ್ ಪೀಪಲ್ಸ್ ಆರ್ ಬಿಲಾಂಗ್ಸ್ ಟು ನಿಗ್ರೋ ಜನಾಂಗಕ್ಕೆ ಸೇರಿದವರಾಗಿದ್ದಾರೆ, ಅಥವಾ ಕಪ್ಪು ವರ್ಣೀಯರು ಅಂತ ಹೇಳಿ ಕರಿತೀವಿ. ಕಪ್ಪು ವರ್ಣಕ್ಕೆ ಸೇರಿದವರಾಗಿದ್ದಾರೆ. ಹಾಗಾದ್ರೆ ಎಲ್ಲಿಂದ ಬಂದಿದ್ದಾರೆ ಅಂತ ನಾವು ಏನಾದರೂ ಸ್ವಲ್ಪ ಇದರ ಕುರಿತಾಗಿ ಅಧ್ಯಯನ ಮಾಡಿದ್ರೆ, ಇತಿಹಾಸದ ಹಾಗೂ ಭೂಗೋಳಶಾಸ್ತ್ರದ ಕಾಲಘಟ್ಟದ ಪ್ರಕಾರ ನಮ್ಗೆ ಗೊತ್ತಾಗ್ತಕ್ಕಂಥದ್ದು, ಈ ಅಂಡಮಾನೀಸ್, ನಿಕೋಬಾರೀಸ್, ಶಾಂಪೇನ್, ಓಂಗೆ, ಜಾರವಾ ಹಾಗೂ ಸೆಂಟನಲಿಸ್ ಎಂಬ ಈ ಎಲ್ಲ ಬುಡಕಟ್ಟು ಜನಾಂಗಗಳು ಸುಮಾರು 60,000 ವರ್ಷಗಳ ಹಿಂದೆ, ಸಮ್ 60,000 years ಬ್ಯಾಕ್, ಸುಮಾರು 60,000 ವರ್ಷಗಳ ಹಿಂದೆ ಆಫ್ರಿಕಾ ಖಂಡದಿಂದ ವಲಸೆ ಬಂದಿರುವ ಜನಾಂಗಗಳಾಗಿವೆ ಎಂದು ಭೂಗೋಳಶಾಸ್ತ್ರಜ್ಞರು ಅಭಿಪ್ರಾಯಪಟ್ಟಿದ್ದಾರೆ. ಸ್ನೇಹಿತರೆ, ಹೀಗೆ ಈ ಕಪ್ಪು ವರ್ಣೀಯ ಬುಡಕಟ್ಟು ಜನಾಂಗದೊಂದಿಗೆ ಮೊಟ್ಟ ಮೊದಲ ಬಾರಿಗೆ ವಿಡಿಯೋ ಚಿತ್ರೀಕರಣವನ್ನು ಮಾಡಿಕೊಂಡು ಬಂದಂತಹ ಭಾರತ ಕಂಡ ಖ್ಯಾತ ಮಾನವ ಶಾಸ್ತ್ರಜ್ಞ ಯಾರು ಅಂತಂದ್ರೆ ಅವರೇ ಪಂಡಿತ್ ತ್ರಿಲೋಕಿನಾಥ್. ಇವರ ವಿಡಿಯೋ ತುಣುಕುಗಳನ್ನು ಮಾಡಿಕೊಂಡು ಬಂದಂತಹ ಖ್ಯಾತ ಮಾನವ ಶಾಸ್ತ್ರಜ್ಞ ಪಂಡಿತ್ ತ್ರಿಲೋಕಿನಾಥ್ ಅಂತಕ್ಕಂಥವ್ರು ಸ್ನೇಹಿತರೆ. ಪಂಡಿತ್ ತ್ರಿಲೋಕಿನಾಥ್ ಆಂಥ್ರೋಪೊಲಜಿಸ್ಟ್ ಅಂತ ಕರಿತೀವಿ ನಾವು ಮಾನವ ಶಾಸ್ತ್ರಜ್ಞರನ್ನ. ಇವರು 1967ರಲ್ಲಿ ಹಾಗೂ 1997ರಲ್ಲಿ ಈ ಒಂದು ದ್ವೀಪಗಳಿಗೆ ತೆರಳಿ ಅಲ್ಲಿ ಕಂಡುಬರುವಂತಹ ಈ ಎಲ್ಲ ಬುಡಕಟ್ಟು ಜನಾಂಗಗಳ ಕುರಿತಾಗಿ ಒಂದು ಅಧ್ಯಯನವನ್ನ, ಅದೇ ರೀತಿಯಾಗಿ ಸಣ್ಣ ವಿಡಿಯೋ ಕ್ಲಿಪ್ಗಳನ್ನು ಮಾಡಿಕೊಂಡು ಬಂದವರು ಯಾರು ಅಂದ್ರೆ ಈ ಪಂಡಿತ್ ತ್ರಿಲೋಕಿನಾಥ್. ಫ್ರೆಂಡ್ಸ್, ಅದೇ ರೀತಿಯಾಗಿ ಬಹಳಷ್ಟು ಸಾರಿ IAS ಹಾಗೂ KS ಇತರೆ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಈ ಅಂಡಮಾನ್ ನಿಕೋಬಾರದ ಕುರಿತಾಗಿ ಪ್ರಶ್ನೆಗಳನ್ನು ಕೇಳಲಾಗಿದೆ ಹಾಗೂ ಕೇಳಲಾಗುತ್ತಿದೆ ಅನ್ನುವಂಥದ್ದು. ಇಲ್ಲಿ ಪ್ರಶ್ನೆ ಯಾವ ರೀತಿಯಾಗಿ ಬರ್ತದೆ ಅಂದ್ರೆ, ಅಂಡಮಾನ್ ನಿಕೋಬಾರ್ ದ್ವೀಪಗಳು ಕೆಳಕಂಡ ಯಾವ ರಾಜ್ಯಕ್ಕೆ ಸಮೀಪದಲ್ಲಿವೆ ಅಂತ ಪ್ರಶ್ನೆ ಬರ್ತಾ ಇದೆ. ಅಂಡಮಾನ್ ನಿಕೋಬಾರ್ ದ್ವೀಪಗಳು ಈ ಕೆಳಕಂಡ ಯಾವ ರಾಜ್ಯಕ್ಕೆ ಸಮೀಪದಲ್ಲಿವೆ ಅಂದ್ರೆ ತಮಿಳುನಾಡು ಹಾಗೂ ಒಡಿಶಾ ರಾಜ್ಯಕ್ಕೆ ಸಮೀಪದಲ್ಲಿವೆ. ಈ ದ್ವೀಪಗಳು ಭಾರತದ ತಮಿಳುನಾಡು ಹಾಗೂ ಒಡಿಶಾ ರಾಜ್ಯಕ್ಕೆ ಸಮೀಪದಲ್ಲಿವೆ. ಕ್ವಶನ್ ನಂಬರ್ 1. ಈ ಪ್ರಶ್ನೆ ಬಿಟ್ಟರೆ ಯಾವ ರೀತಿಯಾಗಿ ಪ್ರಶ್ನೆ ಬರ್ತಾ ಇದೆ ಅಂದ್ರೆ, ಅಂಡಮಾನ್ ನಿಕೋಬಾರ್ ದ್ವೀಪಗಳು ಯಾವ ದೇಶಕ್ಕೆ ಸಮೀಪದಲ್ಲಿವೆ? ಮಯನ್ಮಾರ್ ದೇಶಕ್ಕೆ ಸಮೀಪದಲ್ಲಿವೆ. ಅಂಡಮಾನ್ ನಿಕೋಬಾರ್ ದ್ವೀಪಗಳು ಮಯನ್ಮಾರ್ ದೇಶಕ್ಕೂ ಬಹಳ ಸಮೀಪದಲ್ಲಿವೆ. ಅದೇ ರೀತಿಯಾಗಿ ಅಂಡಮಾನ್ ನಿಕೋಬಾರ್ ದ್ವೀಪಗಳು ಯಾವ ದೇಶದ ದ್ವೀಪಗಳಿಗೆ ಬಹಳ ಸಮೀಪದಲ್ಲಿವೆ ಅಂತ ಕೇಳಿದರೆ ಸ್ವಲ್ಪ ಪ್ರಶ್ನೆ ಚೇಂಜ್ ಆಗ್ತಾ ಇದೆ. ಅಂಡಮಾನ್ ನಿಕೋಬಾರ್ ದ್ವೀಪಗಳು ಯಾವ ದೇಶದ ದ್ವೀಪಗಳಿಗೆ ಸಮೀಪದಲ್ಲಿವೆ ಅಂದರೆ ಇಂಡೋನೇಷ್ಯಾದ ಸುಮಾತ್ರ ದ್ವೀಪಗಳಿಗೆ ಸಮೀಪದಲ್ಲಿವೆ. ಇಂಡೋನೇಷ್ಯಾದ ಸುಮಾತ್ರ ದ್ವೀಪಗಳಿಗೆ ಇವು ಬಹಳ ಸಮೀಪದಲ್ಲಿ ಕಂಡುಬರುತ್ತವೆ. IASನಲ್ಲಿ ಕೇಳಲಾಗಿರುವಂಥ ಪ್ರಶ್ನೆಗಳು. ಒನ್ಸ್ ಅಗೇನ್ ಐ ರಿಪೀಟ್ ಇಟ್. ಅಂಡಮಾನ್ ನಿಕೋಬಾರ್ ದ್ವೀಪಗಳು ಭಾರತದ ತಮಿಳುನಾಡು ಹಾಗೂ ಒಡಿಶಾ ರಾಜ್ಯಕ್ಕೂ ಮತ್ತು ಮಯನ್ಮಾರ್ ದೇಶಕ್ಕೂ ಅದೇ ರೀತಿಯಾಗಿ ಇಂಡೋನೇಷ್ಯಾದ ಸುಮಾತ್ರ ದ್ವೀಪಗಳ ಸಾಲಿಗೂ ಬಹಳ ಸಮೀಪದಲ್ಲಿವೆ. ಅಂಡಮಾನ್ ನಿಕೋಬಾರದ ಈ ಬಿಂದುವನ್ನು ನೀವು ದಾಟಿ ಸ್ವಲ್ಪ ಮುಂದಕ್ಕೆ ಹೋದರೆ ಇಲ್ಲಿ ಆರಂಭಗೊಳ್ಳುವ ದೇಶ ಯಾವುದು ಅಂದರೆ ಇಂಡೋನೇಷ್ಯಾದ ಸುಮಾತ್ರ ದ್ವೀಪಗಳ ಸಾಲು ಇಲ್ಲಿ ಕಂಡು ಬರ್ತಾ ಇದೆ. ಹೌದಾ? ಹಾಗಾದ್ರೆ ಒಂದು ಪ್ರಶ್ನೆ ಬರ್ತದ, ಅಂಡಮಾನ್ ನಿಕೋಬಾರ್ ದ್ವೀಪವನ್ನು ಇಂಡೋನೇಷ್ಯಾದ ಸುಮಾತ್ರ ದ್ವೀಪಗಳಿಂದ ಬೇರ್ಪಡಿಸುವ ರೇಖೆ ಯಾವುದು ಅಂತಂದ್ರೆ ಅದುವೇ ಒಂದು ರೇಖೆ ಬರ್ತಾ ಇದೆ, ದಟ್ ಈಸ್ ದಿ ಗ್ರೇಟ್ ಚಾನಲ್. ಅದುವೇ ದಿ ಗ್ರೇಟ್ ಚಾನಲ್. ದಿ ಗ್ರೇಟ್ ಚಾನಲ್ ಅನ್ನುವಂಥ ರೇಖೆ ಅಂಡಮಾನ್ ನಿಕೋಬಾರ್ ದ್ವೀಪಗಳನ್ನು ಬೇರ್ಪಡಿಸುವಂತಹ ರೇಖೆಯಾಗಿದೆ. ಇದು ಈ ಅಂಡಮಾನ್ ನಿಕೋಬಾರ್ ದ್ವೀಪಕ್ಕೆ ಸಂಬಂಧಪಟ್ಟಂತಹ ಮಾಹಿತಿ ಆಗಿದೆ ಅನ್ನುವಂಥದ್ದು ಫ್ರೆಂಡ್ಸ್.
ಹೌದಾ? ಭಾರತದ ಪೂರ್ವ ಭಾಗದಲ್ಲಿ ಬಂಗಾಳ ಕೊಲ್ಲಿಯಲ್ಲಿ ಕಂಡುಬರುವಂತಹ ಜ್ವಾಲಾಮುಖಿಯ ಪ್ರಕ್ರಿಯೆಯಿಂದ ನಿರ್ಮಾಣಗೊಂಡಿರುವ ಸುಮಾರು 204 ದ್ವೀಪಗಳ ಒಂದು ಸಮೂಹವೇ ಈ ಅಂಡಮಾನ್ ನಿಕೋಬಾರ್ ದ್ವೀಪಗಳಾಗಿವೆ ಅನ್ನುವಂಥದ್ದು ಫ್ರೆಂಡ್ಸ್. ಈ ಅಂಡಮಾನ್ ನಿಕೋಬಾರ್ ದ್ವೀಪಗಳು ಉತ್ತರದ ಕಡೆಗೆ ಹೋದಂತೆ ಮಯನ್ಮಾರ್ ದೇಶಕ್ಕೆ ಸಂಪರ್ಕವನ್ನು ಸಾಧಿಸುತ್ತವೆ ಅನ್ನುವಂಥದ್ದು. ಅಂಡಮಾನ್ ನಿಕೋಬಾರ್ಗಳ ಮುಂದುವರೆದ ಭಾಗ ಉತ್ತರದಲ್ಲಿ ಮಯನ್ಮಾರ್ ದೇಶವನ್ನು ಸಂಪರ್ಕಿಸುತ್ತದೆ. ಆದರೆ ಆ ಉತ್ತರದ ಭೂಭಾಗದಲ್ಲಿ ಹಲವಾರು ದ್ವೀಪಗಳು ಸಮುದ್ರದ ನೀರಿನಲ್ಲಿ ಮುಳುಗಿಕೊಂಡಿವೆ. ಸಮುದ್ರದ ನೀರಿನಲ್ಲಿ ಮುಳುಗಿಕೊಂಡಂಥ ದ್ವೀಪಗಳನ್ನು ನಾವು ಸಬ್ಮರೈನ್ ರಿಡ್ಜಸ್ ಎಂದು ಕರೆಯುತ್ತೇವೆ, ಅಥವಾ ಕನ್ನಡದಲ್ಲಿ ಜಲಾಂತರ್ಗತ ಶ್ರೇಣಿ ಎಂದು ಕರೆಯುತ್ತೇವೆ. ಹೀಗೆ ಅಂಡಮಾನ್ ನಿಕೋಬಾರ್ ದ್ವೀಪಗಳ ಸಮುದ್ರದಲ್ಲಿ ಮುಳುಗಿ ಹೋಗಿರುವ ಭಾಗವನ್ನು ನಾವು ಪೇಗು ವ್ಯೋಮ ಶ್ರೇಣಿ ಎಂದು ಕರೆಯುತ್ತೇವೆ. ಪೇಗು ವ್ಯೋಮ ಇದರ ಭಾಗವನ್ನು ನಾವು ಪೇಗು ವ್ಯೋಮ ಎಂದು ಕರೆಯುತ್ತೇವೆ. ಇದರ ಮುಂದುವರೆದ ಭಾಗ ಮಯನ್ಮಾರ್ ದೇಶದಲ್ಲಿ ಬೆಟ್ಟಗುಡ್ಡಗಳ ಸಾಲಿಗೆ ಲಿಂಕ್ ಆಗ್ತದೆ. ಆ ಪ್ರದೇಶವನ್ನು ನಾವು ಮಯನ್ಮಾರ್ ದೇಶದಲ್ಲಿ ಅರ್ಕನ್ ವ್ಯೋಮ ಅಂತಲೂ ಕೂಡ ಕರೆಯುತ್ತೇವೆ. ಹೌದಾ? ಹಿಮಾಲಯ ಪರ್ವತಗಳ ಮುಂದುವರೆದ ಭಾಗ ಮಯನ್ಮಾರ್ ಕೊಡ್ತದ, ಅದನ್ನು ನಾವು ಅರ್ಕನ್ ವ್ಯೋಮ ಅಂತೇಳಿ ಕರಿತೀವಿ. ಅಲ್ಲಿಂದ ಕೆಳಗೆ ಬಂದಂತೆ ಅದು ಬಂಗಾಳ ಕೊಲ್ಲಿಯಲ್ಲಿ ಲೀನ ಆಗೋದ್ರಿಂದ ಅದನ್ನು ನಾವು ಪೇಗು ವ್ಯೋಮ ಅಂತೇಳಿ ಕರಿತೀವಿ. ಪೇಗು ವ್ಯೋಮ ಶ್ರೇಣಿಯ ಮುಂದುವರೆದ ಭಾಗಗಳೇ ಜ್ವಾಲಾಮುಖಿಯ ದ್ವೀಪ ಕಲ್ಪಗಳು. ಅವೇ ಈ ಅಂಡಮಾನ್ ನಿಕೋಬಾರ್ ದ್ವೀಪ ಕಲ್ಪಗಳು ಅನ್ನುವಂಥದ್ದು ಫ್ರೆಂಡ್ಸ್. ದ್ವೀಪ ಕಲ್ಪಗಳು. ಓಕೆ, ಎಸ್, ಇದು ಈ ಅಂಡಮಾನ್ ನಿಕೋಬಾರ್ಗೆ ಸಂಬಂಧಪಟ್ಟಂತಹ ಮಾಹಿತಿಯಾಗಿದೆ. ಸ್ನೇಹಿತರೆ, ತಮಗೆಲ್ಲರಿಗೂ ಗೊತ್ತಿರುವಂತೆ ಇವತ್ತು ಸ್ಪರ್ಧಾತ್ಮಕ ಯುಗದಲ್ಲಿ ಬಹಳಷ್ಟು ಇವತ್ತು ಪುಸ್ತಕಗಳು ಹೊರಗಡೆ ಬರ್ತಾ ಇವೆ ಸ್ನೇಹಿತರೆ. ಅದೇ ರೀತಿಯಾಗಿ ನಾನು ನಿಮ್ಮ ಪ್ರೀತಿಯ ಪಾರ್ಶ್ವನಾಥ್ ಸರ್ ಸುಮಾರು 1.5 ವರ್ಷದ ಪರಿಶ್ರಮದಿಂದಾಗಿ ರಚಿಸಿರುವಂಥ 2 ಕೃತಿಗಳನ್ನು ಇವತ್ತು ನಾನು ನಿಮ್ಮದೇ ಇಡ್ತಾ ಇದ್ದೇನೆ. ಒಂದು ಭೂಗೋಳಶಾಸ್ತ್ರದ ಪ್ರಶ್ನೆಕೋಶ ಅಂತಕ್ಕಂಥದ್ದು ಸ್ನೇಹಿತರೆ. ಈ ಭೂಗೋಳಶಾಸ್ತ್ರ ಪ್ರಶ್ನೆಕೋಶದ ವಿಶೇಷತೆ ಏನು ಅಂತಂದರೆ 1979ರಿಂದ ಇಲ್ಲಿವರೆಗೆ ನಡೆದಿರುವ IAS ನಿಂದ ಕರ್ನಾಟಕ ರಾಜ್ಯದ ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮ್ವರೆಗೆ ಕೇಳಲಾಗಿರುವಂತಹ ಎಲ್ಲ ವಿವಿಧ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಕೇಳಲಾಗಿರುವಂತಹ ಪ್ರಶ್ನೆಗಳನ್ನು, ಅದರಲ್ಲಿ ಭೂಗೋಳಶಾಸ್ತ್ರದ ಪ್ರಶ್ನೆಗಳನ್ನು ಆಯ್ದುಕೊಂಡು ಅವುಗಳನ್ನು ವಿತ್ ಚಾಪ್ಟರ್ ವೈಸ್ ಸಾಲ್ವ್ ಮಾಡಲಾಗಿರುವಂಥ ಕರ್ನಾಟಕ ರಾಜ್ಯದ ಮೊದಲ ಕೃತಿ ಎಂದರೂ ಕೂಡ ಇದು ತಪ್ಪಾಗಲಿಕ್ಕಿಲ್ಲ ಸ್ನೇಹಿತರೆ. ಹೌದಾ? ಇದರಲ್ಲಿ IAS, KS, PSI, PDO, ರಿಸರ್ವ್ ಸಬ್ ಇನ್ಸ್ಪೆಕ್ಟರ್, ಫಿಂಗರ್ ಪ್ರಿಂಟಿಂಗ್, ಇಂಟೆಲಿಜೆನ್ಸಿ, ಅದೇ ರೀತಿಯಾಗಿ B.Ed, D.Ed, PU ಕಾಲೇಜ್ ಲೆಕ್ಚರರ್, ಅದೇ ರೀತಿಯಾಗಿ ಗ್ರೂಪ್ ಡಿ, ಗ್ರೂಪ್ ಸಿ ಮುಂತಾದ ಪೊಲೀಸ್ ಕಾನ್ಸ್ಟೇಬಲ್, ಹೀಗೆ PDO ಮುಂತಾದ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಕೇಳಲಾಗಿರುವಂತಹ ಎಲ್ಲ ಭೂಗೋಳಶಾಸ್ತ್ರದ ಪ್ರಶ್ನೆಗಳನ್ನು ಒಳಗೊಂಡಿರುವಂತಹ ಒಂದು ಕೃತಿ ಯಾವುದು ಅಂದರೆ ಈ ಭೂಗೋಳಶಾಸ್ತ್ರದ ಪ್ರಶ್ನೆಕೋಶ. ಇದು ಸುಮಾರು 4500 ಪ್ರಶ್ನೆಗಳನ್ನು ಒಳಗೊಂಡಿದ್ದು ಅವೆಲ್ಲವನ್ನ ನೀವು ಈ ಒಂದು ಅಧ್ಯಾಯದಲ್ಲಿ ಕಾಣ್ತೀರಾ ಅಂತಕ್ಕಂಥದ್ದು ಈ ಒಂದು ಪುಸ್ತಕದಲ್ಲಿ ಕಾಣ್ತಾ ಇದ್ದೀರಾ. ಪ್ರತಿಯೊಂದು ಪ್ರಶ್ನೆಯನ್ನು ಅಧ್ಯಾಯಕ್ಕನುಸಾರವಾಗಿ ವಿವರಿಸಲಾಗಿದೆ ಅನ್ನುವಂಥದ್ದು ಅಧ್ಯಾಯಕ್ಕನುಸಾರವಾಗಿ ನೀಡಲಾದಂಥ ಕರ್ನಾಟಕ ರಾಜ್ಯದ ಮೊಟ್ಟ ಮೊದಲ ಪುಸ್ತಕ ಅಂತಂದ್ರೆ ಈ ಭೂಗೋಳಶಾಸ್ತ್ರದ ಪ್ರಶ್ನೆಕೋಶ. ಇದು ನಿಮ್ಮ ಮುಂದೆ ಸಿಗ್ತಾ ಇದೆ ಫ್ರೆಂಡ್ಸ್, ನಿಮಗೆ ಸಿಗ್ತಾ ಇದೆ. ಅದೇ ರೀತಿಯಾಗಿ ನಾನೇ ರಚಿಸಿರುವಂಥ ಮತ್ತೊಂದು ಪುಸ್ತಕ ಯಾವುದು ಅಂತಂದರೆ ಅದುವೇ ಭೂಗೋಳಶಾಸ್ತ್ರದ ವಿವರಣಾತ್ಮಕ ಪುಸ್ತಕ. ಹೌದಾ? ಇವತ್ತು 2 ಪುಸ್ತಕಗಳು ಮಾರುಕಟ್ಟೆಯಲ್ಲಿ ತಮಗೆ ಲಭ್ಯ ಇದೆ. ಈ ವಿವರಣಾತ್ಮಕ ಪುಸ್ತಕದ ವಿಶೇಷತೆ ಏನು ಅಂತಂದರೆ ಇದುವರೆಗೆ ಭೂಗೋಳಶಾಸ್ತ್ರದಲ್ಲಿ ಪ್ರಚಲಿತವಾಗಿ ಭೂಗೋಳಶಾಸ್ತ್ರದಲ್ಲಿ ಬಂದಿರುವಂಥ ಹಲವಾರು ವಿಷಯಗಳನ್ನ ಒಳಗೊಂಡಿದ್ದು 2019 ಡಿಸೆಂಬರ್ವರೆಗೆ ನಮ್ಮ ಭೂಗೋಳಶಾಸ್ತ್ರದಲ್ಲಿ ಯಾವೆಲ್ಲ ವಿಷಯಗಳು ಅಪ್ಡೇಟ್ ಆಗಿದೆ, ಯಾವೆಲ್ಲ ವಿಷಯಗಳು ಬಂದಿದೆ ಅನ್ನೋದರ ಕುರಿತಾಗಿ ಕಂಡು ಬರತಕ್ಕಂಥ ಒಂದು ವಿನೂತನವಾದ ವಿಶಿಷ್ಟವಾದ ಒಂದು ಕೃತಿ ಯಾವುದು ಅಂದರೆ ಅದುವೇ ಭೂಗೋಳಶಾಸ್ತ್ರದ ವಿವರಣಾತ್ಮಕ ಪುಸ್ತಕ. ಹೌದಾ? ಇದರಲ್ಲಿ ಪ್ರತಿಯೊಂದು ಪುಟಗಳು ಬಹಳ ಅಚ್ಚುಕಟ್ಟಾಗಿ ಮುದ್ರಣಗೊಂಡಿದ್ದು ಪ್ರತಿಯೊಂದು ಪುಟಗಳನ್ನು ನೀವು ಓದ್ತಾ ಹೋದಂತೆ ನಿಮ್ಮಲ್ಲಿ ಭೂಗೋಳಶಾಸ್ತ್ರದ ವಿಷಯವನ್ನು ಅರಿತುಕೊಳ್ಳುವಂಥ ಆಸಕ್ತಿಯನ್ನು ಹೆಚ್ಚಿಸುವಲ್ಲಿ ಈ 2 ಕೃತಿಗಳು ಪ್ರಮುಖ ಪಾತ್ರ ವಹಿಸುತ್ತವೆ. ಸ್ಪರ್ಧಾರ್ಥಿ, ನೀವೇನಾದರೂ ಸ್ಪರ್ಧಾರ್ಥಿಯಾಗಿದ್ದರೆ, ನಿಜವಾದ ಸ್ಪರ್ಧಾರ್ಥಿಯಾಗಿದ್ದರೆ ನಿಮ್ಮ ಒಂದು ಅಧ್ಯಯನದ ಗ್ರಂಥಗಳಲ್ಲಿ ಈ 2 ಕೃತಿಗಳು ಇರಲೇಬೇಕು ಅಂತ ಹೇಳ್ತಾ ಇದ್ದೇನೆ. ಹೌದಾ? ಫ್ರೆಂಡ್ಸ್, ಇಲ್ಲಿವರೆಗೆ ನಡೆದಿರುವಂತಹ ಎಲ್ಲ ವಿವಿಧ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ದೃಷ್ಟಿಯಲ್ಲಿಟ್ಟುಕೊಂಡು ಹಾಗೂ ಮುಂದೆ ಬರಬಹುದಂತ ಆ ಪರೀಕ್ಷೆಯನ್ನು ಕೂಡ ದೃಷ್ಟಿಯಲ್ಲಿಟ್ಟುಕೊಂಡು ಈ 2 ಪುಸ್ತಕಗಳನ್ನು ರಚಿಸಿದ್ದೇನೆ. ಕರ್ನಾಟಕ ರಾಜ್ಯದಲ್ಲಿ ಇವತ್ತು 2 ಪುಸ್ತಕಗಳು ಮನೆ ಮಾತಾಗಿವೆ. ಹೌದಾ? ಕರ್ನಾಟಕ ರಾಜ್ಯದ ವಿವಿಧ ಬುಕ್ ಸ್ಟಾಲ್ಗಳಲ್ಲಿ ಅದೇ ರೀತಿಯಾಗಿ ಸ್ನೇಹಿತರೆ ವಿವಿಧ ಸ್ಪರ್ಧಾತ್ಮಕ ತರಬೇತಿ ಕೇಂದ್ರಗಳಲ್ಲಿ ಈ ಪುಸ್ತಕಗಳು ತಮಗೆ ಲಭ್ಯವಿವೆ. ಅವೇ ಒಂದು ಭೂಗೋಳಶಾಸ್ತ್ರದ ವಿವರಣಾತ್ಮಕ ಪುಸ್ತಕ. ಇದರಲ್ಲಿ ಸ್ನೇಹಿತರೆ ಭಾರತದ ಭೂಗೋಳಶಾಸ್ತ್ರ ಹಾಗೂ ಕರ್ನಾಟಕದ ಭೂಗೋಳಶಾಸ್ತ್ರ, ಪ್ರಾಕೃತಿಕ ಭೂಗೋಳಶಾಸ್ತ್ರ ಹಾಗೂ ಪ್ರಪಂಚದ ಭೂಗೋಳಶಾಸ್ತ್ರ, ಹೀಗೆ ಭೂಗೋಳಶಾಸ್ತ್ರದ 4 ಪಾರ್ಟ್ಸ್ಗಳನ್ನು ಒಳಗೊಂಡಿರುವಂಥ ಒಂದು ಕೃತಿ ಆಗಿದೆ ಅನ್ನುವಂಥದ್ದು ಫ್ರೆಂಡ್ಸ್. ಅದೇ ರೀತಿಯಾಗಿ ಈ ಒಂದು ಪುಸ್ತಕ ತಮಗೆ ಬೇಕೆಂದಲ್ಲಿ ತಾವು ಸಂಪರ್ಕಿಸಬೇಕಾದ ಮೊಬೈಲ್ ನಂಬರ್ ಈ ರೀತಿಯಾಗಿದೆ.
ತಾವು ಸಂಪರ್ಕಿಸಬೇಕಾದಂಥ ಮೊಬೈಲ್ ನಂಬರ್ ಈ ರೀತಿಯಾಗಿದೆ. ಎಸ್, ಇದು ನಂದೇ ಮೊಬೈಲ್ ನಂಬರ್ ಸ್ನೇಹಿತರೆ. ಓಕೆ, ಈ ಪುಸ್ತಕಗಳು ನಮ್ಮ ಅಚೀವರ್ಸ್ ಅಕಾಡೆಮಿ KSPSI ಅಕಾಡೆಮಿ ಶಿವಮೊಗ್ಗದಲ್ಲಿ ಕೂಡ ತಮಗೆ ಲಭ್ಯ ಇದೆ. ಅದೇ ರೀತಿಯಾಗಿ ತಮಗೆ ಬೇಕೆಂದಲ್ಲಿ ಈ ಒಂದು ನಂಬರ್ಗೆ ತಾವು ಕಾಲ್ ಮಾಡಬಹುದು. ಈ ಒಂದು ನಂಬರ್ಗೆ ತಾವು ಕಾಲ್ ಮಾಡಬಹುದು ಫ್ರೆಂಡ್ಸ್. ಈ ಪುಸ್ತಕಗಳ ತಮಗೆ ಬೇಕೆಂದಲ್ಲಿ ತಾವು ತಿಳಿಸಿದಲ್ಲಿ ಆನ್ಲೈನ್ ಪೇಮೆಂಟ್ ಗೂಗಲ್ ಪೇ ಅಥವಾ ಫೋನ್ ಪೇ ಮಾಡೋದ್ರ ಮೂಲಕ ತಮ್ಮ ಅಡ್ರೆಸ್ಸನ್ನು ಕಳಿಸಿದ್ರೆ ನಾವು ತಮಗೆ ತಲುಪಿಸುವಂಥ ಒಂದು ಪ್ರಯತ್ನವನ್ನು ಮಾಡ್ತೇವೆ. ಪೋಸ್ಟ್ ಮೂಲಕ, ಕೊರಿಯರ್ ಮೂಲಕ ಅಥವಾ ಮುಂತಾದ ಯಾವುದೇ ಸೇವೆಗಳ ಮೂಲಕ ನಿಮಗೆ ಕಳಿಸ್ಕೊಡ್ಲಿಕ್ಕೆ ಪ್ರಯತ್ನ ಮಾಡ್ತಾನೆ. ಸೊ ನನ್ನ ನಂಬರ್ 8310328747. ಹೌದಾ? ಎಸ್ ಫ್ರೆಂಡ್ಸ್, ಪಾರ್ಶ್ವನಾಥ್ ಸರ್ ಅಂತ ತಾವು ಯಾವಾಗಲೂ ಕಾಲ್ ಮಾಡಬಹುದು. ತಮಗೆ ಈ ಪ್ರತಿಗಳನ್ನು ನಾನು ಕಳಿಸಿಕೊಡ್ತಾ ಇದ್ದೇನೆ ಫ್ರೆಂಡ್ಸ್. ಹೌದಾ? ಈ ಒಂದು ತರಗತಿ ತಮಗೆ ಲೈಕ್ ಆಗಿದೆ. ಹೌದಾ? ಲೈಕ್ ಆಗಿದ್ರೆ ದಯವಿಟ್ಟು ನಮ್ಮ ಒಂದು ಅಚೀವರ್ಸ್ IAS, KS ಮತ್ತು PSI ಅಕಾಡೆಮಿ ಈ ಒಂದು ಯೂಟ್ಯೂಬ್ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಇಂತಹ ವಿವಿಧ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಅನುಕೂಲವಾಗುವಂಥ ವಿಡಿಯೋಗಳನ್ನು ಮಾಡಲಿಕ್ಕೆ ನಮಗೂ ಕೂಡ ಪ್ರೇರಣೆ ನೀಡ್ರಿ ಅಂತ ಕೇಳ್ತಾ ನನ್ನ ಇವತ್ತಿನ ಒಂದು ಸೆಷನನ್ನು ಮುಗಿಸ್ತಾ ಇದ್ದೇನೆ. ಥ್ಯಾಂಕ್ ಯು ಫ್ರೆಂಡ್ಸ್. ಥ್ಯಾಂಕ್ ಯು ವೆರಿ ಮಚ್.